ध्यानमग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। हरिः ओं। धर्मक्षेत्रे कुरुक्षेत्रे समवेतायुयुत्सवः मामकाः पाण्डवाश्चैव किमकुर्वत सञ्जय। देवं नारायणं नत्वा सर्वदोषविवर्जितं परिपूर्णं गुरूंश्चान् गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। लक्ष्मीनारायणं नत्वा पूर्णबोधान् गुरूनपि कुर्मः श्रीकृष्णगीतायाः भाष्याद्युक्तार्थसङ्ग्रहं। हरिः ಓಂ. ಭಗವಂತ ಅರ್ಜುನನಿಗೆ ಶುದ್ಧವಾದ ಒಂದು ಮಾರ್ಗ, ಅಂದ್ರೆ ನಾವು ಯಾವ ಮಾರ್ಗದಲ್ಲಿ ನಡೆದರೆ ಅಪರೋಕ್ಷ ಜ್ಞಾನವಾಗುತ್ತೆ ಅಂತಹ ಪರಿಶುದ್ಧವಾದ ಮಾರ್ಗವನ್ನ ಅರ್ಜುನನನ್ನ ನಿಮಿತ್ತನನ್ನಾಗಿ ಮಾಡಿಕೊಂಡು ಉಪದೇಶ ಮಾಡ್ತಾ ಇದ್ದಾನೆ. ಹಾಗೆ ಉಪದೇಶ ಮಾಡುವಾಗ ದೇವರು ಹೇಳಿದ್ದು ಒಂದೇ, ವೇದಗಳು ನಮಗೆ ಮೇಲು ಪದರದಲ್ಲಿ, ಮೇಲು ಹೊದಿಕೆಗಳಲ್ಲಿ ವೇದಗಳು ನಮಗೆ ಕೇವಲ ಕರ್ಮಗಳನ್ನ ವಿಧಾನ ಮಾಡುವಂತೆ, ಕರ್ಮಗಳನ್ನ ಹೇಳ್ತಾ ಇರುವಂತೆ ಕಾಣ್ತಾ ಇದೆ. ಆದ್ದರಿಂದ ವೇದಗಳು ಆ ಕರ್ಮ ಮಾಡು ಅಂತ ಹೇಳುತ್ತೆ, ಆ ಕರ್ಮದಿಂದ ಸ್ವರ್ಗರೂಪವಾದ ಫಲವನ್ನ ಅನುಭವಿಸು ನೀನು ಅಂತ ಹೇಳುತ್ತೆ. ಆದ್ದರಿಂದ ವೇದಕ್ಕೆ ಮುಖ್ಯವಾದ ಅರ್ಥ ಸ್ವರ್ಗ ಅಂತ ಯಾರಂತಾರೆ ಅವರೆಲ್ಲರೂ ಕೂಡ ವೇದಗಳ ತಾತ್ಪರ್ಯ ಯಾವುದು ಅಂತ ತಿಳಿಯದೇ ಇರುವಂತಹ ಅಜ್ಞಾನಿಗಳು. ಅಥವಾ ವೇದಗಳ ಅಧ್ಯಯನ ಮಾಡಿ ಅರ್ಥವನ್ನ ತಿಳ್ಕೊಳ್ಬೇಕು ಅಂತ ಆಸೆನೇ ಇಲ್ಲದೆ ಬರೀ ವಿವಾದಗಳನ್ನ ಇಟ್ಟುಕೊಂಡು ಪಾರಾಯಣ ಮಾಡತಕ್ಕಂಥ ಒಂದು ವರ್ಗ ಅಂತ ಕೃಷ್ಣ ಹೇಳಿ, ನೀನ್ ಆತರ ಆಗಬೇಡ, ತ್ರೈಗುಣ್ಯನಾಗಬೇಡ, ನಿಸ್ತ್ರೈಗುಣ್ಯನಾಗು ಅಂತ ಉಪದೇಶ ಮಾಡ್ತಾನೆ. ಅದರ ಮೇಲೆ ಪ್ರಶ್ನೆ ಬರುತ್ತೆ ನಮಗೆ. ಏನು ಪ್ರಶ್ನೆ? ಸರಿ ಸ್ವಾಮಿ, ಕೃಷ್ಣ ಹೇಳಿದ್ದೆಲ್ಲ ಕರೆಕ್ಟೇ, ನಾವಿಲ್ಲ ಅಂತ ಹೇಳಲ್ಲ. ಕಾಮ್ಯ ಕರ್ಮವನ್ನ ಮಾಡುವಂತಹ ವ್ಯಕ್ತಿಗಳಿಗೆ, ಯಾರು ಕಾಮ್ಯ ಕರ್ಮಗಳನ್ನ ಮಾಡ್ತಾರೆ, ಆ ಕಾಮ್ಯ ಕರ್ಮವನ್ನ ಮಾಡುವಂತಹ ವ್ಯಕ್ತಿಗಳಿಗೆ ಮೋಕ್ಷ ಇಲ್ಲ. ಯಾರು ಮೋಕ್ಷದ ದಾರಿಯಲ್ಲಿ ಬರ್ತಾ ಇದ್ದಾರೆ ಅವರಿಗೆ ಸ್ವರ್ಗ ಇಲ್ಲ. ಎರಡು ಸಮಾನ ಆಯ್ತಲ್ಲ. ಜ್ಞಾನಫಲಂ ಕರ್ಮಿಣಾಮಿವ ಕರ್ಮಫಲಂ ಸ್ವರ್ಗಾಧಿಕಂ ಜ್ಞಾನಿನಾಂ ನಾಸ್ತಿ. ಒಂದು ಜ್ಞಾನ ಮಾರ್ಗ, ಇನ್ನೊಂದು ಕರ್ಮ ಮಾರ್ಗ. ದೊಡ್ಡ ನಮ್ಮಲ್ಲಿ ಡಿಫರೆನ್ಶಿಯೇಟ್ ಮಾಡಿದ್ದಿದೆ, ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದೆ ಇದರಲ್ಲಿ. ಜ್ಞಾನ ಮಾರ್ಗ ಬೇರೆ, ಕರ್ಮ ಮಾರ್ಗ ಬೇರೆ. ಕರ್ಮ ಮಾರ್ಗಿಗಳಿಗೆ ಜ್ಞಾನ ಇಲ್ಲ, ಜ್ಞಾನ ಮಾರ್ಗಿಗಳಿಗೆ ಕರ್ಮ ಇಲ್ಲ. ಎರಡೂ ಬೇರೆ ಬೇರೆ ಡಿಫರೆಂಟ್ ಆದ ಒಂದು ವೇಸ್ ಅದು ಅಂತ ಹೇಳಿಬಿಟ್ಟು ಸಮಾಜದ ಅನೇಕ ಪಂಕ್ತಿ ಜನಗಳನ್ನ ಹಾಳು ಮಾಡಿದಂತಹ ವ್ಯಕ್ತಿತ್ವಗಳು, ಸಿದ್ಧಾಂತಗಳು ಕಣ್ಣೆದರಿಗಿದೆ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಅವರವರ ಭಾಗ್ಯ ದೈವಮಿಹ ಯೋಗ್ಯತಾ ಅನುಗಮ್ ಅಂತ ಹೇಳಿದ ಹಾಗೆ ನಮ್ಮ ನಮ್ಮ ಯೋಗ್ಯತೆಗೆ ಭಗವಂತ ಏನು ಕೊಡಬೇಕೋ ಅದನ್ನ ಕೊಡ್ತಾನೆ. ಆದ್ದರಿಂದ ಇಲ್ಲಿ ಹೇಳ್ತಾರೆ, ಪ್ರಶ್ನೆ ಪೂರ್ವ ಪಕ್ಷ, ಯಾರಿಗೆ ಜ್ಞಾನದಲ್ಲಿ ಆಸಕ್ತಿ ಇದೆ, ದೇವರು ಬೇಕು, ಅವನ ಪರೋಕ್ಷ ಜ್ಞಾನ ಆಗಬೇಕು ಅಂತ ಸಾಧನಾ ಮಾರ್ಗ ಯಾರಿಗಿದೆ, ಅಪೇಕ್ಷೆ ಅದರಲ್ಲಿ ಹೋಗಬೇಕು ಅಂತ, ಅಂತಹ ವ್ಯಕ್ತಿಗಳಿಗೆ ಕಾಮ್ಯ ಕರ್ಮಗಳನ್ನ ಮಾಡುವಂತಹ ವ್ಯಕ್ತಿಗಳಿಗೆ ಬರುವಂತಹ ಸ್ವರ್ಗಲೋಕ ಇಲ್ಲ. ಅವರಿಗಿದಿಲ್ಲ, ಇವರಿಗದಿಲ್ಲ. ಕಾಮ್ಯ ಕರ್ಮಿಗಳಿಗೆ ಮೋಕ್ಷ ಇಲ್ಲ, ಜ್ಞಾನ ಸಾಧನೆ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಸ್ವರ್ಗ ಇಲ್ಲ. ಎರಡು ಸಮಾನ ಆಯ್ತಲ್ಲ. ಆದ್ದರಿಂದ ಜ್ಞಾನ ಮಾರ್ಗ ದೊಡ್ಡದು ಅಂತ ನೀ ಯಾಕೆ ಹೇಳ್ತೀನಿ? ಸ್ತ್ರೈಗುಣ್ಯೋ ಭವ ಅಂತ ಯಾಕೆ ಹೇಳಿದೆ ನೀನು? ಜ್ಞಾನ ಏನು, ಯಾರು ಜ್ಞಾನ ಮಾರ್ಗವನ್ನ ಪ್ರವೇಶ ಮಾಡ್ತಾನೆ, ಯೋಗ ಜ್ಞಾನ ಸಾಧನೆಯ ಮಾರ್ಗದಲ್ಲಿ ಯಾರಿದ್ದಾರೆ ಅಂಥವರು ಕಾಮ್ಯ ಕರ್ಮಗಳನ್ನ ಮಾಡಬಾರದು ಅಂತ ಭಗವಂತ ಪ್ರತಿಬಂಧಕವನ್ನ ಹಾಕಿದ್ದಾನೆ. ಮಾಡಬಾರದು, ನಿರ್ಬಂಧ ಇದೆ ಅದರಲ್ಲಿ. ಯಾಕೆ ನಿರ್ಬಂಧ ಯಾಕೆ ಮಾಡ್ಬೇಕು ದೇವರು?
ಸರಿಗಿಲ್ಲ ಅದು. ಇವರಿಗೆ ಆ ಫಲ ಬಂದ್ರೆ ಅವರಿಗೆ ಆ ಫಲ ಬರುತ್ತೆ. ಕಾಮ್ಯ ಕರ್ಮದಿಂದ ಸ್ವರ್ಗ, ಜ್ಞಾನ ಸಾಧನೆಯಿಂದ ಮೋಕ್ಷ. ಅಷ್ಟೇ. ಒಬ್ಬರಿಗೆ ಮೋಕ್ಷ ಇಲ್ಲ, ಇನ್ನೊಬ್ಬರಿಗೆ ಸ್ವರ್ಗ ಇಲ್ಲ. ಆದ್ದರಿಂದ ನೀನು ಅವ್ರಿಗೆ ನಮದ ನಮಗೆ ಅಂತ ಹೇಳಿದ್ರೆ ಸಾಕಾಗಿತ್ತು. ಕಾಮ್ಯ ಕರ್ಮವನ್ನ ಕೀಳು ಮಾಡಿ ಜ್ಞಾನ ಸಾಧನೆಯ ಮಾರ್ಗವನ್ನ ಉತ್ತಮ ಅಂತ ನೀನು ಹೇಳಿದ್ದು ಯಾವ ಅರ್ಥದಲ್ಲಿ ಸರಿ ಭಗವಂತ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮ ಪ್ರಶ್ನೆಯೂ ಅದೇ. ಹಾಗಾದ್ರೆ ನಾವು ಕಾಮ್ಯ ಕರ್ಮಗಳ ಅನುಷ್ಠಾನವನ್ನ ಮಾಡುವುದೇ ಬೇಡವಾ? ಪ್ರತಿಯೊಬ್ಬರಿಗೂ ಕೂಡ ಮೋಕ್ಷಯೋಗ್ಯವಾದಂತಹ ಸಾಧನೆಗಳನ್ನ ಮಾಡ್ಲಿಕ್ಕಾಗತ್ತಾ? ಒಂದು ಜನ್ಮದಲ್ಲಿ ಅವರದ್ದೇ ಆದಂತಹ ಚಿಕ್ಕ ಚಿಕ್ಕ ಆಸೆಗಳು ಕಂಪ್ಲೀಟ್ ಆಗುವುದು ಬೇಡವಾ? ಭಾಗವತಾದಿ ಗ್ರಂಥಗಳನ್ನ ಶ್ರವಣ ಮಾಡಿದವರಿಗೆ ತುಂಬಾ ಸುಲಭದ ಉತ್ತರ ಇದು. ಆದ್ರೆ ಇದು ಸಿದ್ಧಾಂತ, ಇದು ವೇದಾಂತ ಗ್ರಂಥವಾದ್ದರಿಂದ, ಪ್ರಸ್ಥಾನತ್ರಯಗಳಲ್ಲಿ ಒಂದು ಅಂತ ಪ್ರಸಿದ್ಧವಾದದ್ದು ಗೀತೆ ಆದ್ದರಿಂದ ಅದನ್ನ ನಮಗೆ ಆ ಗಂಭೀರವಾದ ಆ ಒಂದು ಶೈಲಿಯಲ್ಲೇ ನಿರೂಪಣೆ ಮಾಡುತ್ತೆ ಗೀತೆ. ಯಾಕೆಂದ್ರೆ ಇದು ತುಂಬಾ ಗಂಭೀರವಾದ ಗ್ರಂಥ. ಇದು ಗೀತಾ ಅಂತನ್ನೋದು ಏನೋ ಸಾಮಾನ್ಯರಿಗೆ ಅರ್ಥವಾಗುವಂತಹ ಗ್ರಂಥ ಅಲ್ಲ. ವಿಶೇಷವಾದ ಹರಿವಾಯು ಗುರುಗಳ ಅನುಗ್ರಹ ಇದ್ದವರಿಗೆ ಇಲ್ದಿನ ವಾಕ್ಯವಾಗಲಿ, ಶಬ್ದವಾಗಲಿ, ಶ್ಲೋಕಗಳಾಗ್ಲಿ, ಏನು ಪ್ರಮೇಯಗಳನ್ನ ಹೇಳ್ತಾ ಇದ್ದಾರೆ ಅನ್ನೋದಾಗ್ಲಿ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ಸುಲಭಕ್ಕೆ ಸಿಕ್ಕೋದಿಲ್ಲ ಗೀತಾ. ಭಾಗವತದಲ್ಲಿ ತುಂಬಾ ಸಿಂಪ್ಲಿಫೈಡ್ ಮ್ಯಾನರ್ ಅಲ್ಲಿ ಹೇಳಿಬಿಟ್ಟಿದ್ದಾರೆ. ಇದೇ ಶ್ಲೋಕದ ತತ್ವವನ್ನ ತುಂಬಾ ಸಿಂಪ್ಲಿಫೈ ಮಾಡಿ ಹೇಳಿದ್ದಾರೆ. ಅದನ್ನೇ ಪೂರ್ವಪಕ್ಷ ಸಿದ್ಧಾಂತಗಳ ಚರ್ಚೆಗಳ ಮೂಲಕ ಗೀತೆಯಲ್ಲಿ ಕೃಷ್ಣ ಸುಸ್ಪಷ್ಟವಾಗಿ ನಮಗೆ ಗಂಭೀರವಾದಂತಹ ಒಂದು ಶೈಲಿಯಲ್ಲಿ ನಿರೂಪಣೆ ಮಾಡಿಕೊಡ್ತಾನೆ. ನಮಗೆ ಆಸೆ ಇರೋದೇ ಬೇಡವಾ? ಈಗ ಒಬ್ಬನಿಗೆ ನಿನ್ನ ಸಾಧನೆಗೋಸ್ಕರವಾಗೇ ಮನೆ ಬೇಕಪ್ಪ, ಸಾಧನೆಗೋಸ್ಕರವಾಗೇ ಹಣ ಬೇಕು, ಸಂಸಾರಗಳು ಬೇಕು, ಓಡಾಡ್ಲಿಕ್ಕೆ ಒಂದು ವಾಹನ ಬೇಕು. ಈ ಆಸೆ ಇರೋ ತಪ್ಪ? ಎಲ್ಲರೂ ಜ್ಞಾನ ಸಾಧನೆಯನ್ನೇ ಮಾಡ್ತಾ ಹೋದ್ರೆ ಆಗುತ್ತಾ? ಹಾಗಾದ್ರೆ ನಾನು ಮೊದಲೇ ಹೇಳಿದಾಗೆ ನಾವೀ ಆಸೆಯನ್ನ ಪಡೋದು ತಪ್ಪ? ಅವ್ರದವ್ರಿಗೆ ನಮಗೆ ಅಂತ ಇದ್ರೂ ಕೂಡ ನಮ್ಮಂತಹ ಅತಿ ಸಾಮಾನ್ಯರಾದಂತಹ ವ್ಯಕ್ತಿಗಳಿಗೆ ಈ ಚಿಕ್ಕ ಪುಟ್ಟ ಆಸೆಗಳು ಬೇಡವಾ? ಒಳ್ಳೆ ಬಟ್ಟೆ ಹಾಕೋಬೇಕು, ಒಳ್ಳೆ ಆಭರಣಗಳು ಬೇಕು, ಒಳ್ಳೆ ಮನೆ ಇರಬೇಕು, ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ಸಾಧನೆ ತಪ್ಪ ಅಂದ್ರೆ ಭಗವಂತ ಅಂತ ತಪ್ಪಿಲ್ಲ. ಆದ್ರೆ ನೀನು ಹೋಗುವ ದಾರಿ ಯಾವುದು? ಯಾವ ದಾರಿಗೆ ಹೋದ್ರೆ ನೀನು ಬರೀ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲೇ ನಿಂತು ಹೋಗ್ತೀಯ, ಸಾಧನೆಯ ಬ್ಯಾಲೆನ್ಸ್ ಆಗಿ ಉಳಿದು ಬಿಡುತ್ತೆ? ಇಲ್ಲ. ಆದ್ದರಿಂದ ದೇವರು ಉಪದೇಶ ಮಾಡ್ತಾರೆ, ನೀನು ಯಾವ ಮಾರ್ಗದಲ್ಲಿ ನೀನು ಹೋದ್ರೆ ಬ್ಯಾಂಕ್ ಬ್ಯಾಲೆನ್ಸು ಬರುತ್ತೆ, ಮನೆನೂ ಬರುತ್ತೆ, ದುಡ್ಡು ಬರುತ್ತೆ, ಬಂಗಾರನೂ ಬರುತ್ತೆ, ಮೋಕ್ಷವೂ ಬರುತ್ತೆ. ಆ ದಾರಿಗೆ ಹೋಗ್ಬೇಕಪ್ಪ ನೀನು. ಎಂಥ ಮಾತು ನೋಡ್ರಿ. ಇದೇ ನಮ್ಮ ಟಾರ್ಗೆಟ್ ಗೋಲ್ ಆಗಬಾರದು. ಮನೆ, ಸಂಸಾರ, ದುಡ್ಡು, ವೈಭವ, ಹೆಸರು, ಅದೇ ನಮ್ಮ ಗೋಲ್ ಆಗಬಾರದು. ತುಂಬಾ ಚೆನ್ನಾಗಿ ಹೇಳ್ತಾನೆ ಸ್ವಾಮಿ. ಯಾವ ಮಾರ್ಗದಲ್ಲಿ ನೀನು ಹೋದ್ರೆ, ಊಟಕ್ಕೆ ಕೂತಿದ್ದಾರೆ, ಊಟಕ್ಕೆ ಕೂತಾಗ ಮಜ್ಜಿಗೆ ನೋಡ್ದ ಅವನು, ಮಜ್ಜಿಗೆ ನೋಡಿಬಿಟ್ಟ. ಒಂದು ಬಕೆಟ್ ಅಲ್ಲಿ ಮಜ್ಜಿಗೆ ಹಾಕಿದ್ರು. ಆ ಮಜ್ಜಿಗೆ ನೋಡ್ತಾ ಇದ್ದ ಹಾಗೆ ಅವನಿಗೆ ಆಲೋಚನೆ ಬಂತೆ, ಬರೀ ಮಜ್ಜಿಗೆನಾ ಅಂತ. ಆಮೇಲೆ ನಿಧಾನವಾಗಿ ನೋಡ್ದ, ಅಲ್ಲಿ ಮಜ್ಜಿಗೆ ಸಿಗುವ ದಾರಿಯಲ್ಲಿ ಉಪ್ಪಿಂದ ಆರಂಭ ಮಾಡಿಕೊಂಡು ಪಾಯಸ, ಹೋಳಿಗೆ ತನಕ ಇದೆ. ಊಟಕ್ಕೆ ಪಂಕ್ತಿಯಲ್ಲಿ ಕೂತಾಗ ನಿನ್ನ ಟಾರ್ಗೆಟ್ ಮಜ್ಜಿಗೆ ಅನ್ನನೇ ಆಗಿದ್ರು ಕೂಡ ಆ ಮಜ್ಜಿಗೆ ಅನ್ನದ ಮಧ್ಯದಲ್ಲಿ ನಿನಗೆ ಕೋಸಂಬರಿ, ಪಲ್ಯ, ಸುಮ್ಮನೆ ಅರ್ಥ ಆಗ್ಲಿ ಅಂತ ಏನೋ ಒಂದು ಉದಾಹರಣೆ ಕೊಟ್ಟಿದ್ದಷ್ಟೇ. ಆಪ್ಟ್ ಆದ ಉದಾಹರಣೆ ಅಂತ ಅನ್ಕೋಬೇಡಿ. ಇದರಿಂದ ನೀವು ಸಾಧನೆಯ ಮಾರ್ಗಕ್ಕೆ ಉದಾಹರಣೆನೇ ಇಲ್ಲ. ಸಾಧನೆಯ ಮಾರ್ಗದಲ್ಲಿ ನಾವು ದೇವರು ಅನ್ನುವಂತಹ ಲಾರ್ಜರ್ ಟಾರ್ಗೆಟ್ ಅನ್ನ ಮಾಡ್ಕೊಂಡಾಗ, ನಿನ್ನ ಸಾಧನೆ ಯಾವುದಕ್ಕಾಗಿ ಅಂತಂದಾಗ ಶ್ರೀಹರಿ ಪ್ರೀತ್ಯರ್ಥವಾಗಿ ನನ್ನ ಸಾಧನೆ ಅಂತ ಗೋಲ್ ಲಾರ್ಜರ್ ಆದಾಗ, ಬಿಗ್ಗರ್ ಆದಾಗ, ಸ್ಮಾಲರ್ ಥಿಂಗ್ಸ್ ಎಲ್ಲ ನೆಗ್ಲಿಜಬಲ್ ಆಗಿಬಿಡುತ್ತೆ. ಬಂತು ದಾರಿಯಲ್ಲಿ, ನಾನು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ, ದೇವರ ಅನುಗ್ರಹದಿಂದ ಮನೆಯೂ ಬಂತು, ದುಡ್ಡು ಬಂತು, ಹೆಸರು ಬಂತು, ಬಟ್ ನನ್ನ ಅಪೇಕ್ಷೆ ಅದಲ್ಲ. ಕೃಷ್ಣ ಅದನ್ನ ಹೇಳೋದು, ಯಾವಾನರ್ಥ ಉದಪಾನೆ,
ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಎರಡು ಶಬ್ದ ಹಾಕಿದ್ದಾನೆ, ವಿಜಾನತಃ ಬ್ರಾಹ್ಮಣಸ್ಯ. ಎರಡು ಒಂದೇ ಅರ್ಥ ಕೊಡುವಂತೆ ಕಂಡ್ರೂ ಕೂಡ ಸೂಕ್ಷ್ಮವಾಗಿ ಅದರಲ್ಲಿ ಅರ್ಥ ಡಿಫರ್ ಆಗುತ್ತೆ. ಅದೇನು ಅಂತ ಹೇಳ್ತೀನಿ ಆಮೇಲೆ. ಉದಪಾನ, ಉದಪಾನ ಅಂದ್ರೆ ಯಾವುದರಿಂದ ನಾವು ನೀರನ್ನ ಸೇದಿ ಕುಡಿತೇವೋ, ಉದಕಂ ಪೀಯತೆ ಅಸ್ಮಿನ್, ಯಾವುದರಿಂದ ನಾವು ನೀರನ್ನ ಕುಡಿತೇವೋ ಅದನ್ನ ಏನ್ ಕರೀತಾರೆ? ಉದಪಾನ. ಯಾವುದದು? ಕೂಪ, ಬಾವಿ. ಬಾವಿಗೆ ಉದಪಾನ ಅಂತ ಒಂದು ಹೆಸರು. ಸರಿ, ಬಾವಿಯಿಂದ ನಿಮ್ಗೆ ಏನೇನು ಪ್ರಯೋಜನ ಇದೆ? ಬಾವಿಯಿಂದ ಏನೇನು ಪ್ರಯೋಜನ ಇದೆ? ಸ್ನಾನ ಮಾಡ್ತೀನಿ, ಪಾನ ಮಾಡ್ತೀನಿ, ಅಡಿಗೆಗಳನ್ನ ಮಾಡ್ತೇನೆ ಅಲ್ವಾ? ಸೇದಿ 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 ಕೊಳದಪ್ಪಲೆಗಳನ್ನ, ಹಂಡೆಗಳನ್ನ, ಟಬ್ಬುಗಳನ್ನ, ಬಕೆಟ್ಗಳನ್ನ ತುಂಬಿಸಿ ಬಿಡ್ತೇನೆ ಅಂದ್ರೆ ನೀವು ಎಷ್ಟಾದ್ರೂ ಉಪಯೋಗಗಳನ್ನ ಹೇಳ್ರಿ. ಉದಪಾನದ ಉಪಯೋಗ, ಬಾವಿಯಿಂದ ಆಗುವಂತಹ ಯೂಸ್, ಉಪಯೋಗ ಎಷ್ಟು ಬೇಕಾದ್ರೂ ಹೇಳ್ರಿ. ಚೆನ್ನಾಗಿ ಹೇಳ್ತಾನೆ ಸ್ವಾಮಿ. ಅದೇ ದೊಡ್ಡ ಸಿಹಿ ನೀರಿನ ಸಮುದ್ರ, ಪ್ರಳಯೋದಕ ಅಂತಾರೆ. ಸಂಪ್ಲುತೋದಕ ಅಂದ್ರೆ ಪ್ರಳಯ, ಪ್ರಳಯದ ನೀರು, ಇನ್ನೋಡಿದ ಕಡೆಯಲ್ಲೆಲ್ಲ ನೀರು. ಅದರ ಬೆನಿಫಿಟ್ ಏನು? ಒಂದು ಕಡೆ ಬಾವಿ ಇದೆ, ಒಂದು ಕಡೆ ದೊಡ್ಡ ಪ್ರಳಯದಂತಹ ಸಮುದ್ರ ಇದೆ. ಬಾವಿಯಿಂದ ಆಗುವಂತಹ ಉಪಯೋಗ, ಪ್ರಳಯದಂತಹ ಸಮುದ್ರದ ನೀರಿನಿಂದ ಆಗುವಂತಹ ಉಪಯೋಗ. ಎರಡು ಕಡೆನೂ ನೀರಿದೆ, ನಾನ್ ಸೇದ್ಕೊಂಡೇ ಯೂಸ್ ಮಾಡ್ತೀನಿ ಅಂತ ಯಾರನ್ನಲ್ಲ. ಬಾವಿಯಿಂದ ಆಗುವ ಉಪಯೋಗಕ್ಕಿಂತಲೂ ಸಮುದ್ರದ ನೀರಿನಿಂದ ಆಗುವಂತಹ ಉಪಯೋಗ ಅಪಾರ. ಇಲ್ಲಿ ಸಮುದ್ರದ ನೀರು ಅಂದ್ರೆ ಉಪ್ಪು ನೀರು ಅಂತ ತಾತ್ಪರ್ಯ ಅಲ್ಲ, ಈ ಎಲ್ಲಾ ಕಡೆ ತುಂಬಿರುವಂತಹ ನೀರು ಅಂತ. ಸಂಪ್ಲುತೋದಕ, ಸರ್ವತಃ ಸಂಪ್ಲುತೋದಕೆ, ಸರ್ವತ್ರ ವ್ಯಾಪಿಸಿಕೊಂಡಿರುವ, ಎಲ್ಲಾ ಕಡೆ ಹರಡಿ ಹೋದಂತಹ ನೀರು, ಸಮುದ್ರದಂತೆ ವಿಶಾಲವಾದಂತಹ ನೀರು ಅಲ್ವಾ? ಅದ್ ಯಾಕ್ರಿ ನನಗೆ ಬಾವಿನೇ ಬೇಕು ಅಂತ ಯಾರಂತಾರೆ ಅಲ್ವಾ? ನೀನ್ ಬಾವಿಯಲ್ಲಿ ಮಾಡುವಂತಹ ಸ್ನಾನ, ಪಾನ, ಅಡಿಗೆ ಇತ್ಯಾದಿಗಳ ಪ್ರಯೋಜನಕ್ಕಿಂತಲೂ ಅತ್ಯಧಿಕವಾದ ಪ್ರಯೋಜನ ಅಂತನ್ನೋದು ಎಲ್ಲ ಕಡೆ ತುಂಬಿರುವ ನೀರಿಂದ ಆಗ್ತಾ ಇದೆ. ಇಲ್ಲೇ ಗೊತ್ತಾಗತ್ತಲ್ಲ ಡಿಫರೆನ್ಸ್. ಬಾವಿಯ ನೀರು ಬಾವಿಯದ್ದೇ, ಸೀಮಿತವಾದದ್ದೇ. ಸರ್ವತಃ ಸಂಪ್ಲುತೋದಕ, ಸರ್ವತ್ರ ವ್ಯಾಪ್ತವಾದಂತಹ ವಿಶಾಲವಾದ ಜಾಗದಲ್ಲಿ ಹರಡಿಕೊಂಡಿರುವಂತಹ ನೀರಿನಿಂದ ಆಗುವಂತಹ ಉಪಯೋಗ ಅಷ್ಟೇ ವಿಶಾಲವಾದದ್ದು. ಆ ವಿಶಾಲವಾದ ನೀರಿನಿಂದ ಆಗುವಂತಹ ಉಪಯೋಗದಲ್ಲಿ ಬಾವಿ ನೀರಿಂದ ಆಗುವ ಉಪಯೋಗನೂ ಸೇರ್ಕೊಂಡ್ಬಿಟ್ಟಿದೆ. ಬಾವಿಯನ್ನ ಡಿಫ್ರೆನ್ಶಿಯೇಟ್ ಮಾಡಿ ನಾನು ತೆಗಿತೇನೆ, ಇದು ಮಾತ್ರ ಬಾವಿಯಿಂದ ಆಗತ್ತೆ, ಅದೆಲ್ಲ ಇಲ್ಲ. ಎಲ್ಲಾ ಕಡೆ ತುಂಬಿ ಹೋಗಿರುವಂತಹ ನೀರಿನಿಂದ ಆಗುವಂತಹ ಉಪಯೋಗ ಬಾವಿಯಿಂದ ಏನಾಗುತ್ತೋ ಅದು ಅಂತರ್ಭೂತ, ಒಳಗೆ ಸೇರ್ಕೊಂಡ್ಬಿಟ್ಟಿದೆ. ಅದು ಒಳಗೆ ಸೇರಿ ಹೋಗಿದೆ. ಆದ್ರಿಂದ ಬಾವಿ ಅಂತ ಪ್ರತ್ಯೇಕವಾಗಿ ಮಾಡಿ ಹೇಳ್ಬೇಕಾದಿಲ್ಲ ನಾವಿಲ್ಲಿ. ಅದನ್ನ ಕೃಷ್ಣ ಅನ್ನೋದು ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಅಲ್ಲಿ ಬಾವಿಯ ನೀರು ಅಂದ್ರೆ ವೇದಗಳಲ್ಲಿ ಹೇಳಿದೆ ಅಂತ ನಮಗೆ ಪದರದಲ್ಲಿ, ಮೇಲ್ನೋಟದಲ್ಲಿ ಕಾಣುವಂತಹ ಕಾಮ್ಯಕರ್ಮಗಳಿಂದ ಬರುವಂತಹ ಫಲಗಳು. ಅದೇ ವಿಶಾಲವಾದಂತಹ ಸರ್ವತಃ ಸಂಪ್ಲುತೋದಕ, ಎಲ್ಲ ಕಡೆ ಹರಡಿ ಹೋಗಿರುವಂತಹ ವಿಶಾಲದ ಪರಿಧಿಯಲ್ಲಿರುವಂತಹ ನೀರು, ಸಮುದ್ರ ಪ್ರಳಯದ ನೀರು, ಪ್ರಳಯ ಸಮುದ್ರದ ನೀರು ಅಂತಂದ್ರೆ ಏನದು? ವಿಜಾನತಃ, ಮೊದಲು ಯೋಗ್ಯರಾದ ಗುರುಗಳಿಂದ ಶಾಸ್ತ್ರದ ಉಪದೇಶವನ್ನ ಪಡೆದು ಶಾಸ್ತ್ರದ ಜ್ಞಾನವನ್ನ ಪಡಿತಾನೆ. ಈ ಗ್ರಂಥದಲ್ಲಿ ಹೀಗಿದೆ, ಈ ಗ್ರಂಥದಲ್ಲಿ ಹೀಗಿದೆ ಅಂತ ಪರೋಕ್ಷ ಜ್ಞಾನ ಅಂತನ್ನೋದಾಯ್ತು. ಆಮೇಲೆ ಭಗವಂತನನ್ನ ನೇರವಾಗಿ ದರ್ಶನ ಮಾಡು.
ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಆದ್ದರಿಂದ ವಿಜಾನತಃ ಅಂದ್ರೆ ಪರೋಕ್ಷ ಜ್ಞಾನ. ಆ ಪರೋಕ್ಷ ಜ್ಞಾನದಿಂದ ಇನ್ನೂ ದೊಡ್ಡ ಸಾಧನೆಯನ್ನ ಮಾಡಿ ಬರೋದೇ ಬ್ರಾಹ್ಮಣ. ಬ್ರಾಹ್ಮಣ ಅಂದ್ರೆ ದೇವರನ್ನ ಚೆನ್ನಾಗಿ ದರ್ಶನ ಮಾಡಿದ್ದು. ಬ್ರಹ್ಮಾಪರೋಕ್ಷ ಜ್ಞಾನಿನಃ ಬ್ರಾಹ್ಮಣಸ್ಯ ಭವತ್ಯೇವ. ಬ್ರಹ್ಮನ ಅಂದ್ರೆ ಸರ್ವೋತ್ತಮನಾದ ನಾರಾಯಣನ ದರ್ಶನವನ್ನ ಮಾಡಿದ ವ್ಯಕ್ತಿ ಬ್ರಾಹ್ಮಣ. ಶಾಸ್ತ್ರಗಳ ಮೂಲಕ ಭಗವಂತನ ಜ್ಞಾನವನ್ನ ತಿಳಿದವನಿಗೆ ವಿಜಾನತಃ ಅನ್ನುವಂತಹ ಒಂದು ವಿಶೇಷಣ ಕೊಟ್ಟಿದ್ದಾರೆ. ಅಳೆ ವಿಜಾನತಃ ತಿಳಿದ ಬ್ರಾಹ್ಮಣ ಅಂತ ಅರ್ಥ ಅಲ್ಲ ಇಲ್ಲಿ. ಪರೋಕ್ಷವಾಗಿ ತಿಳಿದವನು, ಅಪರೋಕ್ಷವಾಗಿ ತಿಳಿದವನು, ಅನಂತ ವೇದ ಪ್ರತಿಪಾದ್ಯನಾದವನು ಭಗವಂತ ಅಂತ ತಿಳಿದು ಉಪಾಸನೆ ಮಾಡಿ ದೇವರನ್ನ ದರ್ಶನ ಮಾಡಿದಂತ ವ್ಯಕ್ತಿಗೆ ಏನು ಫಲ ಸಿಗತ್ತೆ, ಮೋಕ್ಷ ಫಲ, ಅದರ ಒಳಗೆ ಈ ಕ್ಷುದ್ರವಾದ ಸ್ವರ್ಗ ಫಲ ಸೇರ್ಕೊಂಡ್ಬಿಟ್ಟಿದೆ. ಆದ್ದರಿಂದ ಇವನು ಸ್ವರ್ಗಕ್ಕಾಗಿ ಪ್ರತ್ಯೇಕವಾದ ಸಾಧನೆ ಮಾಡಬೇಕಾದಿಲ್ಲ. ಯಾರು? ಈ ಸಾಧಕ ಯೋಗಾಭ್ಯಾಸವನ್ನ, ಅಪರೋಕ್ಷ ಜ್ಞಾನಕ್ಕೆ ಬೇಕಾದ ಸಾಧನವನ್ನ ಮಾಡುವಂತಹ ವ್ಯಕ್ತಿ ಸ್ವರ್ಗಕ್ಕಾಗಿ ಒಂದು ಪ್ರತ್ಯೇಕವಾದ ಸಾಧನ ಅಂತ ಮಾಡಬೇಕಾದಿಲ್ಲ. ಅವನು ಆ ಲಾರ್ಜರ್ ಟಾರ್ಗೆಟ್ ಗೋಲ್ ಆಗಿದ್ದಾಗ ಅದರ ದಾರಿಯಲ್ಲಿ ಬರುವುದು ಸ್ವರ್ಗಾದಿಗಳು ಸೇರಿ ಹೋಗ್ಬಿಡುತ್ತದರಲ್ಲಿ. ಆದರೆ ಈ ಕಾಮ್ಯ ಕರ್ಮಿಗೆ ಸ್ವರ್ಗಕ್ಕೆ ಹೋಗೋದು, ಅದಕ್ಕೆ ಬೇಕಾದ ಪುಣ್ಯ ಸಂಪಾದನೆ ಮಾಡೋದು, ಪುಣ್ಯ ಕಡಿಮೆ ಮಾಡಿಕೊಂಡು ಮತ್ತೆ ಭೂಮಿಗಿಳಿದು ಬರೋದು, ಎಷ್ಟೋ ಜನ್ಮಗಳಲ್ಲಾದ್ನ ಸಾಕಾಯ್ತಪ್ಪ ಸ್ವರ್ಗಕ್ಕೆ ಹೋಗಿ ಬಂದು, ಅಲ್ಲಿಗಿಂತ ಮೇಲಿನ ಲೋಕಗಳಿಗೆ ಹೋಗ್ಬೇಕು ಆಸೆ ಆಗ್ತಾ ಇದೆ ಅಂತ ಅವನೇನ್ ಮಾಡ್ತಾನೆ, ಅತ್ಯಧಿಕವಾದ ಸಾಧನೆಯನ್ನ ಮಾಡಬೇಕು ಅಂತ ಆಸೆ ಪಟ್ಟು ಅದಕ್ಕಾಗಿ ಮತ್ತೆ ಗುರುಗಳನ್ನ ಹಿಡಿದು ಅಧ್ಯಯನ, ಅಧ್ಯಾಪನ, ಪಾಠ ಪ್ರವಚನ, ಮನನ ಎಲ್ಲ ಮಾಡಿ ಜ್ಞಾನಭಕ್ತಿ ವೈರಾಗ್ಯಗಳನ್ನ ಪಡೆದು ಭಗವದುಪಾಸನೆ ಮಾಡಿ ಮತ್ತೆ ಅಂದ್ರೆ ಕಾಮ್ಯ ಕರ್ಮಿಗೂ ನಿಷ್ಕಾಮ ಕರ್ಮಿಗೂ ಇರುವಂತಹ ವ್ಯತ್ಯಾಸ ಇದೆ. ಕಾಮ್ಯಕರ್ಮಿಯಾದವನಿಗೆ ಸ್ವರ್ಗವೇ ಸೀಮಿತವಾದ ಫಲ ಆಗಿಬಿಟ್ರೆ, ನಿಷ್ಕಾಮ ಕರ್ಮಿಯಾದವನಿಗೆ ದೇವರು ಸರ್ವವೇದ ಪ್ರತಿಪಾದ್ಯ ಅಂತ ತಿಳ್ಕೊಂಡಂತ ಜ್ಞಾನಿಗೆ ಏನು ಫಲ ಬರುತ್ತೆ ಆ ಫಲದ ಒಳಗೆ ಸ್ವರ್ಗವೂ ಒಂದು. ಕಾಮ್ಯಕರ್ಮಿಗೆ ಸ್ವರ್ಗವೇ ಅಲ್ಲ, ಅಷ್ಟೇ ಅವನ ಲಿಸ್ಟ್ ಅಲ್ಲಿ ಸ್ವರ್ಗ ಬಂದಿದೆ. ನಿಷ್ಕಾಮಕರ್ಮಿ ಅಪರೋಕ್ಷ ಜ್ಞಾನಿಗೆ ಬರುವ ಫಲದಲ್ಲಿ ಒಂದು 50 ಇದೆ, ಮೋಕ್ಷಕ್ಕೆ ಹೋಗೋ ತನಕ ಬೇಕಾದಷ್ಟು ಬರುತ್ತೆ ಅವನಿಗೆ. ಅದರಲ್ಲಿ ಸ್ವರ್ಗಾದಿ ಲೋಕಗಳು ಒಂದು. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ನಾವು ಯಾತಕ್ಕೋಸ್ಕರವಾಗಿ ಈ ಜ್ಞಾನ ಸಾಧನೆಯನ್ನ ಮಾಡಬೇಕು? ಕೇಳದೇ ಇದ್ರು ಕೊಡ್ತಾರೆ ದೇವರು. ನಮ್ಮ ಮನಸ್ಸಿನ ಸಂಕಲ್ಪಗಳೇನಿದೆ ಕೇಳದೇ ಇದ್ರು ಕೊಟ್ಬಿಡ್ತಾನೆ. ಯಾಕೆ? ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ಟಾರ್ಗೆಟ್ ಲಾರ್ಜರ್ ಗೋಲ್ ನಮ್ದು. ತುಂಬಾ ದೂರದಲ್ಲಿದ್ದೇವೆ ನಾವು. ನಮ್ಮ ಕಣ್ಣು ಅಲ್ಲಿದೆ, ದಾರಿ ಮಧ್ಯದಲ್ಲಿ ಬರುವ ಯಾವುದರ ಮೇಲೂ ಇಲ್ಲ. ದೇವ್ರೇನ್ ಮಾಡ್ತಾನೆ? ದಾರಿ ಮಧ್ಯದಲ್ಲಿ ಬರೋದನ್ನು ಭೋಗಿಸುವಾಗ ನಾನೇ ಕೊಟ್ಟಿದ್ದು, ನನ್ನ ಪ್ರಸಾದ ರೂಪವಾಗಿ ಭೋಗಿಸ್ತಾ ಇದ್ದೇನೆ, ಸುಖಾದಿಗಳನ್ನ ಅನ್ನುವ ಜ್ಞಾನವನ್ನು ಕೊಡ್ತೇನೆ, ಸಾಧನೆ ಮಾಡಿಸ್ಬಿಡ್ತೇನೆ ನಿನ್ನ ದೇವರಂತಾನೆ. ಮುಂದಿನ ಮಹಾಲಕ್ಷ್ಮೀ ದೇವಿ ಉಪಾಸನೆ ಮಾಡುವಂತಹ ಅವ್ಯಕ್ತ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ ಅಂತ ಕೃಷ್ಣ ಹೇಳುವ ಕ್ಲೇಶೋಧಿಕ ತರಸ್ತೇಷಾಂ. ಮಹಾಲಕ್ಷ್ಮೀ ದೇವಿಯ ಉಪಾಸನೆ ಬಹಳ ಕ್ಲೇಶ ಅನ್ನುವಾಗ ತುಂಬಾ ಚೆನ್ನಾಗಿ ಹೇಳ್ತಾರೆ ಆಚಾರ್ಯರು ತತ್ವವನ್ನು. ಅಲ್ಲೂ ಮತ್ತೆ ಕೇಳೋಣ, ಇದೇ ವಿಷಯ ಬರುತ್ತೆ. ಈ ತಾತ್ಪರ್ಯ ಏನು ಗೊತ್ತಾ? ಸಕಲ ವೇದ ಪ್ರತಿಪಾದ್ಯನಾದವನು ಸ್ವಾಮಿನಾರಾಯಣ ಅನ್ನುವ ಅರ್ಥವನ್ನ ತಿಳ್ಕೊಂಡು ಯಾರು ದೇವರ ಪ್ರೀತ್ಯರ್ಥವಾಗಿ ಸಕಲ ಕರ್ಮಗಳನ್ನು ಮಾಡ್ತಾರೆ ಅಂಥ ವ್ಯಕ್ತಿಗಳಿಗೆ ಸ್ವರ್ಗಾದಿ ಪುರುಷಾರ್ಥಗಳು ಕೇಳದೇ ಇದ್ರೂ ಕೂಡ ಭಗವಂತ ಕೊಟ್ಟು ಬಿಡ್ತಾನೆ. ಅದೇ ತಾತ್ಪರ್ಯ. ಆದ್ದರಿಂದ ದೊಡ್ಡ ಸಿಹಿ ನೀರಿನ ಸಮುದ್ರವನ್ನೇ ಅವನ ಹೆಸರಲ್ಲಿ ಬರ್ಕೊಂಡಂತಹ ವ್ಯಕ್ತಿಗೆ ನಾವು ನಿಂತ್ಕೊಂಡು ನಮ್ಮ ಮನೇಲಿ ಬಾವಿ ಇದೆ ಅಂದ್ರೆ ಅರ್ಥ ಏನದಕ್ಕೆ? ನನ್ನ ಹತ್ರ ಸಿಹಿ ನೀರಿನ ಸಮುದ್ರನ ಇದೆ ಕಣಯ್ಯ ಅಂತ ತೋರಿಸ್ತಾನೆ ಜ್ಞಾನಿ. ಇವನು 2 ಮನೆ ಕಟ್ಟದವನು ಈ ಕಾಮ್ಯ ಕರ್ಮಿ ನನ್ನ ಹತ್ರ ಬಾವಿ ಇದೆ ಕಣೋ ಅಂತಾನೆ, ನಗ್ತಾನೆ ಜ್ಞಾನಿ. ಎಂಥ ದೊಡ್ಡ ಅರ್ಥ ಕೊಟ್ಟಿದ್ದಾರೆ ನೋಡ್ರಿ. ಆದ್ದರಿಂದಲೇ ದೇವರ ಉಪಾಸನೆ
ಆ ದೇವರ ಜ್ಞಾನವನ್ನ ಪಡಿಲಿಕ್ಕಾಗಿ ಮಾಡುವಂತಹ ಯೋಗ ಅರ್ಥಾತ್ ಜ್ಞಾನೋಪಾಯ ಅರ್ಥಾತ್ ಸಾಧನ ಅತ್ಯಂತ ಶ್ರೇಷ್ಠವಾದದ್ದು. ನೋಡಿ, ಇಷ್ಟು ಗಂಭೀರವಾಗಿ ಬಂದ ಈ ವಿಷಯವನ್ನ ಭಾಗವತ ಎಷ್ಟು ಸಿಂಪಲ್ ಆಗಿ ಹೇಳುತ್ತೆ 2ನೇ ಸ್ಕಂದದಲ್ಲಿ. ಅಂದ್ರೆ ಒಂದೊಂದು ಪುಣ್ಯ ವಿಶೇಷ, ಅಂದ್ರೆ ಒಂದೊಂದು ಫಲ ಬರಬೇಕು ಅಂದ್ರೆ ಒಬ್ಬೊಬ್ಬ ದೇವತೆಗಳ ಉಪಾಸನೆ ಮಾಡ್ರಿ. ಇಂದ್ರಮಿಂದ್ರಿಯ ಕಾಮಸ್ತು ಪ್ರಜಾಕಾಮ ಪ್ರಜಾಪತೀನ್ ಅಲ್ವಾ, ಒಂದೊಂದೊಂದೊಂದೊಂದೊಂದು. ವಿದ್ಯಾ ಕಾಮಸ್ತು ಗಿರಿಶಂ ದಾಂಪತ್ಯರ್ಥ ಉಮಾಂ ಸತೀಂ. ಒಂದೊಂದು ಫಲ ಬೇಕು ಅಂದ್ರೆ ಒಬ್ಬೊಬ್ಬ ದೇವತೆ ಉಪಾಸನ. ಕೊನೆಗಂತಾರೆ ಅಕಾಮ ಸರ್ವ ಕಾಮೋ ವಾ ಮೋಕ್ಷ ಕಾಮ ಉದಾರಧೀಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ನಿನಗೇನೂ ಆಸೆ ಇಲ್ವಾ? ಸರ್ವಕಾಮ, ದೇವರ ಮೇಲೆ ಆಸೆ ಇದೆಯಾ ನಿನಗೆ? ಅಥವಾ ಎಲ್ಲಾ ಬೇಕು ಅಂತ ಆಸೆ ಇದೆಯಾ? ದೇವರನ್ನೇ ಪೂಜೆ ನೋಡಿ. ಇಲ್ಲಿ ಹೇಳಿದ ಗಂಭೀರವಾದ ವಿಷಯವನ್ನು ಸಮುದ್ರದ ನೀರು, ಬಾವಿಯ ನೀರು ಅಂತೆಲ್ಲ ಸ್ವಲ್ಪ ನಮ್ಗೆ ಕನ್ಫ್ಯೂಸ್ ಆಗುವಂತೆ ಗಂಭೀರವಾಗಿ ಹೇಳಿದ ಇದೇ ಪ್ರಮೇಯವನ್ನ ಭಾಗವತ, ಇದೇ ವೇದವ್ಯಾಸ ದೇವರೇ ಗೀತೆಯ ಯಾವಾದರ್ಥ ಉದಪಾನೆ ಎನ್ನುವ ಶ್ಲೋಕವನ್ನ ಬರೆದ ವ್ಯಾಸರೇ ಅಕಾಮ ಸರ್ವ ಕಾಮೋವ ಮೋಕ್ಷ ಕಾಮ ಉದಾರಧೀಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ ಅಂತ ಎಷ್ಟು ಸಿಂಪಲ್ ಆಗಿ ಹೇಳಿದ್ರು. ನಿಂಗೆ ಏನೂ ಬೇಡವೇನಯ್ಯ, ದೇವರನ್ನೇ ಉಪಾಸನೆ ಮಾಡಪ್ಪ, ನಿಷ್ಕಾಮನಾಗಿ ದೇವರನ್ನೇ ಉಪಾಸನೆ ಮಾಡು. ಎಲ್ಲಾ ಬೇಕು ಅಂತ ಆಸೆ ಇದೆಯಾ? ದೇವರನ್ನೇ ಉಪಾಸನೆ ಮಾಡು, ಮುಗಿದೋಯ್ತಲ್ಲ. ಇದು ಪರಮ ಸುಂದರವಾದ ಭಾಗವತ ಗೀತೆಯ ಸಮನ್ವಯ. ಈ ದೃಷ್ಟಿಯಲ್ಲಿ ಜ್ಞಾನಿಗಳ ಮಾರ್ಗವೇ ಬೇರೆ, ಈ ಕರ್ಮಯೋಗಿಗಳ ಮಾರ್ಗವೇ ಬೇರೆ ಅಂತ ತಲೆಹರಟೆ ಮಾಡುವಂಥವ್ರದ್ದು ಏನಿಲ್ಲ. ನಮ್ಮ ಅನುಸಂಧಾನ, ಶ್ರೀಮದಾಚಾರ್ಯರ ಸಿದ್ಧಾಂತದ ಅನುಸಂಧಾನ ಏನು ಗೊತ್ತಾ? ಅನುಸಂಧಾನವಿಲ್ಲದೆ ಕರ್ಮಗಳನ್ನ ಮಾಡಿದವರಿಗೆ ಬಾವಿಯ ನೀರಿನಂತೆ ಅಲ್ಪವಾದ ಫಲ. ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಇಟ್ಟುಕೊಂಡು ಕರ್ಮಗಳನ್ನು ಅನುಸಂಧಾನ ಪೂರ್ವಕವಾಗಿ ಮಾಡುವಂತಹ ವ್ಯಕ್ತಿಗಳಿಗೆ ದೊಡ್ಡ ಸಮುದ್ರದ ನೀರಿನಂತೆ ದೊಡ್ಡ ಫಲ ಅಷ್ಟೇ. ಅದೇ ಈ ಕರ್ಮವನ್ನ ಮಾಡಬೇಕಾದ್ರೇನೆ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅನ್ನುವ ಸರ್ವೋತ್ತಮತ್ವ ಅನುಸಂಧಾನ ಇಟ್ಟುಕೊಂಡು ಮಾಡಿಬಿಟ್ರೆ ಆ ನಾವು ಮಾಡಿದ ಕರ್ಮ ಜ್ಞಾನವನ್ನ ತಂದು ಕೊಡುತ್ತೆ. ಒಂದ್ ತಿಳ್ಕೊಂಬಿಡಕ್ ನಾವಿಲ್ಲ, ಒಂದ್ ತಿಳ್ಕೊಳ್ಳಿ. ನಾನು ತಿಳ್ಕೊಳ್ಬೇಕಿದ್ರೆ ನಾನೇನ್ ದೊಡ್ಡ ಮನುಷ್ಯ ಅಲ್ಲ, ನನಗೂ ಇದು ಸೇರಿಸ್ಕೊಂಡೆ ಹೇಳ್ತಿರೋದು. ನಾವು ಒಂದು ಕರ್ಮವನ್ನ ಮಾಡಿದಾಗ ಆಸೆ ಬಿಟ್ಟು ಕರ್ಮಗಳನ್ನ ಮಾಡಿಬಿಟ್ರೆ, ಕೃಷ್ಣ ಅದ್ ನೆಕ್ಸ್ಟ್ ಅಲ್ಲ ಅದೇ ಬರೋದು, ಆಸೆ ಬಿಟ್ಟು ಕರ್ಮಗಳನ್ನ ಮಾಡಿದರೆ ನಾವು ಮಾಡಿದ ಆ ಕರ್ಮ ಜ್ಞಾನವನ್ನ ತಂದು ಕೊಡುತ್ತೆ. ನಾವು ಮಾಡಿದ ಯಾವ ಕರ್ಮ ಜ್ಞಾನವನ್ನ ತಂದು ಕೊಡುತ್ತೋ ಆ ಜ್ಞಾನವನ್ನ ಫಾಲೋ ಮಾಡ್ತಾ ಹಣ, ಕೀರ್ತಿ, ಯಶಸ್ಸು, ಸಂಪತ್ತು ಎಲ್ಲ ನಮ್ಮನ್ನು ಫಾಲೋ ಮಾಡ್ಕೊಂಡ್ ಬಂದ್ಬಿಡುತ್ತೆ. ಮುಖ್ಯವಾಗಿ ನಮಗಿರ್ಬೇಕಾದ ದೊಡ್ಡ ಅನುಸಂಧಾನ, ನಾವು ಮಾಡಿದ ಕರ್ಮ ಜ್ಞಾನಕ್ಕಾಗಿ ಪರ್ಯವಸಾನ. ದೇವರು ನನ್ನ ಈ ಕರ್ಮದಿಂದ ಪ್ರೀತನಾಗಿ ಜ್ಞಾನ ಕೊಡ್ಲಿ, 2 ಅಕ್ಷರದ ಶಾಸ್ತ್ರಜ್ಞಾನವನ್ನ ಕೊಟ್ಟು ಬಿಡ್ಲಿ, ಪ್ರಮೇಯ ಜ್ಞಾನವನ್ನ ಭಗವಂತ ಅನುಗ್ರಹ ಮಾಡಿಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿ ಯಾವುದೋ ಒಂದು ಕರ್ಮವನ್ನ ಮಾಡಿದ್ರೆ ಜ್ಞಾನದ ಜೊತೆಯಲ್ಲಿ ಹಣವನ್ನು ಕೊಡ್ತಾನೆ, ಕೀರ್ತಿಯನ್ನು ಕೊಡ್ತಾನೆ, ಎಲ್ಲ ಹೆಸರನ್ನ ಕೊಡ್ತಾನೆ, ಎಲ್ಲ ಕೊಡ್ತಾನೆ. ಆದ್ದರಿಂದಲೇ ಅಲ್ಪವಾದ, ಅಸ್ಥಿರವಾದ, ಶಾಶ್ವತ ಅಲ್ಲ ಕರ್ಮದಿಂದ ಬರುವಂತಹ ಸ್ವರ್ಗಾದಿ ಪುರುಷಾರ್ಥಗಳು ಯಾವಾಗ ಬಿದ್ದೋಗತ್ತೆ ಗೊತ್ತಿಲ್ಲ. ಸ್ವರ್ಗವೇ ನಾಶ ಆಗತ್ತೆ ಒಂದ್ ದಿವಸ. ಅಂತಹ ಕಾಮ್ಯ ಕರ್ಮದ ನಿಂದೆಯನ್ನ ಮಾಡಿ ಅನಂತವಾದ ಫಲವನ್ನ, ಶಾಶ್ವತವಾದ ಸ್ಥಿರವಾದ ಫಲವನ್ನ ಕೊಡತಕ್ಕಂತಹ ಜ್ಞಾನವನ್ನ ಅಥವಾ ಜ್ಞಾನ ಸಾಧನೆಗೆ ಉಪಯೋಗವಾದ ಯೋಗವನ್ನ ಕೃಷ್ಣ ಸ್ತೋತ್ರ ಮಾಡಿದ್ದು ಯುಕ್ತವೇ, ವ್ಯರ್ಥ ಅಲ್ಲ. ಸಮುದ್ರದ ನೀರು ಬೇರೆ, ಅದರಿಂದ ಪ್ರಯೋಜನ ಬೇರೆ, ಬಾವಿಯ ನೀರಿನ ಪ್ರಯೋಜನವೇ ಬೇರೆ. ಬಾವಿ ಸೀಮಿತ, ಸಮುದ್ರ ಅನಂತ. ಆ ಜ್ಞಾನ ಇದ್ದಾಗ ಜ್ಞಾನ ಮಾರ್ಗ, ಕರ್ಮ ಮಾರ್ಗ ಅನ್ನೋ ಭೇದ ಇರೋದಿಲ್ಲ. ಮಾಡಿದ ಕರ್ಮವನ್ನ ಯಥಾರ್ಥ ಜ್ಞಾನ ಪೂರ್ವಕ ಅನುಸಂಧಾನಯುಕ್ತವಾಗಿ ದೇವರ ಪ್ರೀತಿಗಾಗಿ ನಾವು ಮಾಡೋಣ ಅಂತ ಈಸಿಯಾಗಿ ಈ ಶ್ಲೋಕ ನಮಗೆ ತಿಳಿಸ್ಕೊಡ್ತಾ ಇದೆ. ಇನ್ನು ಹೇಳ್ತಾನೆ ದೇವರು, ಇನ್ನೊಂದು ಅರ್ಥ ಹೇಳ್ತಾರೆ ಇದಕ್ಕೆ. ಇಲ್ಲಿ ಉದಪಾನ ಅಂತ ಒಂದು ಬಂತಲ್ಲ ಅರ್ಥ. ಉದಪಾನ ಅಂದ್ರೆ ಬಾವಿ ಅಂತ ಅರ್ಥ, ಸಂಪ್ಲುತೋದಕ ಅಂದ್ರೆ ಸಮುದ್ರ ಅಂತ ಅರ್ಥ. ಗೀತಾ ತಾತ್ಪರ್ಯದಲ್ಲಿ ಇನ್ನೊಂದು ಅದ್ಭುತವಾದ ಅರ್ಥ ಮಾಡ್ತಾರೆ ಆಚಾರ್ಯ. ಉದಪಾನ ಅಂದ್ರೆ ಭಗವಂತ,
ಸಂಪ್ಲುತೋದಕ ಅಂದ್ರೆ ಪ್ರಳಯ ಸಮುದ್ರ. ಪ್ರಕೃತಿ ಉದರೂಪೇಣ ಸರ್ವಮಾವೃತ್ಯ ತಿಷ್ಠತಿ ಪ್ರಳಯೇ ಹತಃ ಲಯಂ ಪ್ರಾಹು ಸರ್ವತಃ ಸಂಪ್ಲುತೋದಕಂ. ಈ ಪ್ರಕೃತಿಯೇ ಪ್ರಳಯ ಕಾಲದಲ್ಲಿ ಇಡೀ ಪ್ರಪಂಚವನ್ನ ನೀರಿಂದ ಮುಚ್ಚಿಬಿಡುತ್ತೆ. ಆದ್ದರಿಂದ ಪ್ರಳಯ ಕಾಲವನ್ನ ಆ ಕಾಲದಲ್ಲಿ ಸರ್ವತಃ ಸಂಪ್ಲುತೋದಕ ಅಂತ ಕರೀತಾರೆ. ಅಂತಹ ಪ್ರಳಯದ ನೀರಿನಲ್ಲಿ ಮಲಗಿದ ಭಗವಂತನಿಗೆ ಉದಪಾನ ಅಂದ್ರೆ ಅನುಸಂಧಾನ ಮಾಡುವಂತಹ ವ್ಯಕ್ತಿಗೆ ಎಷ್ಟು ದೊಡ್ಡ ಫಲ ಬರುತ್ತೆ, ಜ್ಞಾನದ ಮಾರ್ಗ ಎಷ್ಟು ಶ್ರೇಷ್ಠವಾದದ್ದು ಅನ್ನೋದನ್ನ ಹೇಳ್ತಾ ಇದ್ದಾನೆ ಭಗವಂತ ಇಲ್ಲಿ. ಉದಪಾನ ಅಂದ್ರೆ ನಾರಾಯಣ. ಯಾಕೆ ಭಗವಂತನಿಗೆ ಉದಪಾನ ಅಂತ ಹೆಸರು? ತುಂಬಾ ಚೆನ್ನಾಗಿ ಅಂತಾರೆ ಆಚಾರ್ಯರು. ಉದ್ರೇಕಾತ್, ಸುಖದ ಉದ್ರೇಕ. ದೇವರಿಗೆ ಯಾವತ್ತೂ ಸುಖ ಕಡಿಮೆ ಆಯಿತು ಅಂತ ಭಗವಂತನಿಗಿಲ್ವೇ ಇಲ್ಲ. ಅತ್ಯುದ್ರಿಕ್ತ ಸುಖ, ದೋಷವಿಲ್ಲದ ಅತಿ ಉದ್ರಿಕ್ತವಾದ ಸತ್ಸುಖ, ಅನಂತ ಸುಖ ಸ್ವರೂಪಿ ನಾರಾಯಣ. ಆದ್ದರಿಂದ ಭಗವಂತನಿಗೆ ಉತ್ ಉತ್ ಉದ್ರೇಕಾತ್. ಆಮೇಲೆ ಅಪಹ, ದೇವರನ್ನ ಕಾಪಾಡೋರು ಯಾರು? ದೇವರನ್ನ ಪಾಲನೆ ಮಾಡುವಂಥವ್ರು ಯಾರು? ದೇವರನ್ನ ರಕ್ಷಣೆ ಮಾಡತಕ್ಕಂಥವ್ರು ಯಾರು? ಯಾರೂ ಇಲ್ಲ. ಆದ್ದರಿಂದ ಭಗವಂತ ಯಾರು? ಅಪ, ಅಪಹ, ಉತ್, ಅಪ, ಉದಪ, ಉದಪ, ಉದಪಾನ ನಮ್ಗೆ ಆಗ್ಬೇಕಲ್ಲ. ಉತ್, ಅಪ, ಅನ, ಉದಪಾನ. ಅಲ್ಲಿ ಉತ್ ಅಂದ್ರೆ ಉದ್ರಿಕ್ತ ಸುಖದಿಂದ ಕೂಡಿದವನು, ಅಪ ಪಾಲಕರೇ ಇಲ್ಲದವನು, ಅನ ಸಕಲವನ್ನೂ ನಿಯಮನ ಮಾಡುವವನು, ಕಾಲಾದಿ ಸಕಲವನ್ನು ನಿಯಮನ ಮಾಡುವ ಸರ್ವ ನಿಯಾಮಕ. ಉದ್ರೇಕಾತ್ ಪಾತೃರಾಹಿತ್ಯಾತ್ ಅನತ್ವಾಚ್ಚ ಅಖಿಲಸ್ಯ ಚ ಪ್ರಲಯೇಪಿ ಉದಪಾನೋಸೌ ಭಗವಾನ್ ಹರಿರೀಶ್ವರ. ಸರ್ವವೂ ನಾಶವಾದ ಪ್ರಕೃತಿಗೆ ಸಂಬಂಧಪಟ್ಟ ಪ್ರಾಕೃತ ಎಲ್ಲ ಪದಾರ್ಥಗಳು ಮುಳುಗಿ ಸರ್ವವೂ ಜಲಮಯ ಅಂತ ಸರ್ವತಃ ಸಂಪ್ಲುತೋದಕವಾದ ಸಂದರ್ಭದಲ್ಲಿ ಅತ್ಯುದ್ರಿಕ್ತವಾದ ಸುಖ ಸ್ವರೂಪದಿಂದ ರಕ್ಷಣೆ ಮಾಡುವವರೇ ಇಲ್ಲದ ಸರ್ವೋತ್ತಮ ಸ್ಥಿತಿಯಿಂದ ಸಕಲವನ್ನೂ ನಿಯಮನ ಮಾಡುವಂತಹ ನಾರಾಯಣ ಉದಪಾನ. ಅಂತಹ ಪ್ರಳಯ ಜಲಶಾಯಿಯಾದ ನಾರಾಯಣನ ಉಪಾಸನೆಯಿಂದ ನಮಗೆಷ್ಟು ಫಲ ಬರುತ್ತೆ, ನಮಗದನ್ನು ಉಪಾಸನೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅದನ್ನ ಪ್ರಳಯ ಕಾಲದಲ್ಲಿ ಆ ದೊಡ್ಡ ಜಲರಾಶಿಯ ಮಧ್ಯದಲ್ಲಿ ವಟಪತ್ರಶಾಹಿಯಾಗಿ ಮಲಗಿದ ಶೂನ್ಯ ನಾಮಕ ಶ್ರೀಹರಿ ನಮ್ಮ ಮೇಲೆ ಸುಪ್ರಸನ್ನನಾದ್ರೆ ಏನೆಲ್ಲ ಕೊಡ್ತಾನೆ. ಅವನನ್ನ ಸುಪ್ರಸನ್ನನನ್ನಾಗಿ ಮಾಡಿಕೊಳ್ಳೋ ಸಾಧನೆ ಎಷ್ಟು ದೊಡ್ಡದು ನೋಡಿ. ಅದು ಪ್ರಳಯ ಕಾಲದ ನೀರು ಅನುಸಂಧಾನಕ್ಕೆ ಬರಲ್ಲ ನಮಗೆ. ಯಾವುದೋ ಒಂದು ಸಮುದ್ರದ ನೀರು ಕನ್ಯಾಕುಮಾರಿ ಹೊರಟೋದ್ರೆ 3 ಸಮುದ್ರ ತೋರುತ್ತೆ. ಅರೇಬಿಯನ್ ಸಿ ಇದೆ, ಇಲ್ಲಿ ಇಂಡಿಯನ್ ಓಷನ್ ಇದೆ ಅಂತಾರೆ, ಬೇ ಆಫ್ ಬೆಂಗಾಲ್ ಅಂತಾರೆ. ಸರಿಯಪ್ಪ, ಸಂಸ್ಕೃತದಲ್ಲಿ ಅದ್ರ ಹೆಸರೇನಯ್ಯ ಅಂತ ಕೇಳಿದ್ರೆ ಗೊತ್ತಿಲ್ಲ ನಮಗೆ. ಬೇ ಆಫ್ ಬೆಂಗಾಲ್ ತೀರೆ ಅಂತ ಹೇಳಕ್ಕಾಗತ್ತಾ? ಇಂಡಿಯನ್ ಓಷನ್ ಸಮೀಪೆ ಅಂತ ಹೇಳಕ್ಕಾಗತ್ತಾ? ಗೊತ್ತಿಲ್ಲ. ಅಂದ್ರೆ ನಮ್ಮ ಪರಿಸ್ಥಿತಿ ಆಗಿದೆ. 3 ಸಮುದ್ರಗಳು ಸೇರುವ ಕನ್ಯಾಕುಮಾರಿ ಅಂತ ಪ್ರದೇಶಕ್ಕೆ ಹೋದಾಗ 3 ಸಮುದ್ರಗಳಿಕ್ಕಿರುವ ರತ್ನಾಕರ ಮೊದಲಾದಂತಹ ಹೆಸರುಗಳನ್ನೇ ನಮಗೆ ಅನುಸಂಧಾನ ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಾಗ ಸಮಗ್ರವಾದ ಪ್ರಳಯ ಜಲ ಏನೊಂದು ಬ್ರಹ್ಮದೇವರೂ ಇಲ್ಲ. ವಾಯುರನಿಲಂ ಅಮೃತಂ ಅಥೇದಂ ಭಸ್ಮಾಂತಂ ಶರೀರಂ. ಶುದ್ಧ ಸತ್ವಾತ್ಮಕ ಶರೀರವುಳ್ಳ ಚತುರ್ಮುಖ ಬ್ರಹ್ಮದೇವರೂ ನಾಶವಾಗಿರ್ತಾರೆ ಆ ಸಂದರ್ಭದಲ್ಲಿ. ಏನಂದ್ರೆ ಏನೂ ಇಲ್ಲ. ಮಹಾಪ್ರಳಯ. ಆ ಪ್ರಳಯದ ನೀರನ್ನ ಅನುಸಂಧಾನ ಮಾಡಬೇಕಂತೆ. ಆ ಅನುಸಂಧಾನ ಮಾಡಿ ಅದರ ಮೇಲೆ ಭೂಮ್ಯಾತ್ಮಕವಾದ ವಟಪತ್ರ, ಅದರ ಮೇಲೆ ವಟಪತ್ರಶಾಹಿಯಾದ ಶೂನ್ಯ ನಾಮಕ ಭಗವಂತ, ಅನಂತ ಕೈಕಾಲುಗಳು, ಪಶ್ಯಂತ್ಯದೋ ರೂಪ ಮದಭ್ರಚಕ್ಷುಷಃ ಸಹಸ್ರ ಪಾದೋರು ಭುಜಾನನಾದ್ಭುತಂ ಸಹಸ್ರ ಮೂರ್ಧ ಶ್ರವಣಾಕ್ಷಿನಾಸಿಕಂ ಸಹಸ್ರ ಮೌಲ್ಯಂಬರ ಕುಂಡಲೋಲ್ಲಸತ್ ಅಂತ ಭಾಗವತ ಹೇಳುತ್ತೆ. ಅನಂತಾನಂತ ಕೈಕಾಲುಗಳಿಂದ ಕೂಡಿದ ಶೂನ್ಯನಾಮಕ ಶ್ರೀಹರಿಯನ್ನ ಅನುಸಂಧಾನ ಮಾಡಬೇಕು.
ಆ ಅನುಸಂಧಾನ ಮಾಡಿ ಅವನ ಧ್ಯಾನ ಮಾಡಿ ಅದರಿಂದ ಏನು ಫಲ ಬರುತ್ತೆ, ಆ ಫಲ ದೇವರು ಸರ್ವೋತ್ತಮ ಇದ್ದಾನೆ, ದೇವರು ಅನಂತ ವೇದ ಪ್ರತಿಪಾದ್ಯ ಇದ್ದಾನೆ, ನಮ್ಮ ಸ್ವಾಮಿ ಸರ್ವನಿಯಾಮಕ ಇದ್ದಾನೆ ಅನ್ನುವ ಅನುಸಂಧಾನ ಮಾಡಿಕೊಂಡ್ರೆ ಬರುತ್ತಂತ. ಅದು ಜ್ಞಾನದ ಮಹತ್ವ, ಅದು ಜ್ಞಾನದ ಮಹತ್ವ. ಯಾವುದನ್ನ ಉಪಾಸನೆ ಮಾಡ್ಲಿಕ್ಕಾಗೋದಿಲ್ಲ ನಮ್ಮ ಯೋಗ್ಯತೆಗೆ, ಅಂತಹ ಸರ್ವೋತ್ತಮನಾದ ಅನಂತ ರೂಪಿಯಾದ ಭಗವಂತ ಅನುಗ್ರಹವನ್ನ ಮಾಡಿ ನಮಗೆ ಯಾವ ಫಲವನ್ನ ಕೊಡ್ತಾನೆ, ಪ್ರಳಯ ವಟಪತ್ರಶಾಹಿಯಾದ ಪ್ರಳಯ ಜಲದಲ್ಲಿ ಮಲಗಿರುವ ಸ್ವಾಮಿ ಅನುಗ್ರಹ ಮಾಡಿ ನಮಗೆ ಎಷ್ಟು ಫಲವನ್ನ ಕೊಡ್ತಾನೆ, ಅಷ್ಟು ಫಲ ದೇವರು ಅನಂತ ವೇದ ಪ್ರತಿಪಾದ್ಯ. ಸಮಸ್ತ ಶಾಸ್ತ್ರಗಳು ನಮ್ಮ ಸ್ವಾಮಿಯನ್ನೇ ನಿರೂಪಣೆ ಮಾಡ್ತಾ ಇದೆ ಅನ್ನೋದಾಗಿ ತಿಳಿದ ವ್ಯಕ್ತಿಗೆ ಬರುತ್ತೆ ಅಂತಂದ್ರೆ ಜ್ಞಾನದ ಫಲ, ಜ್ಞಾನದ ಮಹತ್ವ ಏನು ಅಂತ ಗೊತ್ತಾಗತ್ತೆ. ಇದರ ತಾತ್ಪರ್ಯ ಏನ್ ಗೊತ್ತಾ? ಯಾವ ಅನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ತಾತ್ಪರ್ಯ ಏನು ಗೊತ್ತಾ? ಕರ್ಮಗಳು ಭಗವಂತನ ಜ್ಞಾನವನ್ನ ಹುಟ್ಟಿಸಬೇಕು. ನಮ್ಮ ಕರ್ಮದ ಅನುಸಂಧಾನ ಹೇಗಿರಬೇಕು? ಈಗ ನಾನು ಮಾಡ್ತಾ ಇರುವ ಈ ಕರ್ಮ ಭಗವತ್ ಪ್ರೀತಿಗಾಗಿ, ಆ ಪ್ರೀತನಾದ ಭಗವಂತ ನನಗೆ ಅವನ ಜ್ಞಾನವನ್ನ ಕೊಡ್ಲಿ. ಅನಂತ ವೇದ ಪ್ರತಿಪಾದ್ಯನಾದವನು ನಮ್ಮ ಸ್ವಾಮಿ ನಾರಾಯಣ. ಹಾಗಾದ್ರೆ ಸ್ವರ್ಗ ಗಿರ್ಗ ಅಂತೆಲ್ಲ ಯಾಕೆ ಮಾತಾಡ್ತಾರೆ ಅಂತಂದ್ರೆ ನೆಕ್ಸ್ಟ್ ಅದನ್ನ ಹೇಳ್ತಾರೆ. ಅದೆಲ್ಲವೂ ಕೂಡ ರುಚಿ ಹುಟ್ಟಿಸಲಿಕ್ಕಾಗಿ, ಸಾಧನೆಯ ಮಾರ್ಗದ ರುಚಿ ಬರಬೇಕು ಅಂತ ನಮಗೆ ಸ್ವರ್ಗಾದಿ ಫಲಗಳನ್ನ ಫಲಶ್ರುತಿಯನ್ನ ಹೇಳ್ತಾರೆ. ಬಿಟ್ರೆ ಮುಖ್ಯ ತಾತ್ಪರ್ಯವಾದದ್ದು ಭಗವದ್ ಅನುಗ್ರಹ ರೂಪವಾದ ಮೋಕ್ಷ. ಹಾಗೆ ತಿಳಿದು ಮಾಡಿಬಿಟ್ರೆ ನಾವು ಕೇಳದೇ ಇದ್ದದ್ದೆಲ್ಲ ಕೊಟ್ಟು ಬಿಡ್ತಾರೆ ದೇವರು. ಕೇಳದೇ ಇದ್ದದ್ದೆಲ್ಲ ನಾನು ಕೇಳಲೇ ಇಲ್ವಲ್ಲ, ಯಾಕೆ ಕೊಟ್ಟೆ ನೀನು ಅಂತ ಕೇಳಲ್ಲ. ನೋಡಪ್ಪ, ನೀನ್ ನನ್ನನ್ನು ಬೇಕು ಅಂತ ಕೇಳಿದೆ ಅಲ್ವಾ, ನನ್ನ ಜ್ಞಾನ ಬೇಕು ಅಂತ ಕೇಳಿದೆ ಅಲ್ವಾ. ನಾನು ಅಂದ್ರೆ ಸಕಲ ಪದಾರ್ಥಗಳಲ್ಲಿ ವ್ಯಾಪಿಸಿಕೊಂಡಿರೋನಲ್ವಾ. ನಾನು ಬಂಗಾರದಲ್ಲಿಲ್ವಾ, ನಾನು ಬೆಳ್ಳಿದಿಲ್ವಾ, ನಾನು ಮನೇಲಿಲ್ವಾ, ನಾನು ಕಾರಲ್ಲಿಲ್ವಾ, ನಾನು ಎಲ್ಲಾ ಕಡೆ ಇದ್ದೇನೆ. ಅದನ್ನು ಮೊದಲು ಅನುಭವಿಸು, ಅದರಲ್ಲಿ ಏನೂ ರುಚಿ ಇಲ್ಲ ಅಂತ ನೋಡು, ಆಮೇಲೆ ಗೊತ್ತಾಗತ್ತೆ ನನ್ನ ರುಚಿ ಏನು ಅಂತ ತೋರಿಸ್ತಾನೆ ಸ್ವಾಮಿ. ಅದಕ್ಕೆ ಹೇಳ್ದ ದೇವರು. ಹೇಗಿದೆ ನೋಡಿ ಗೀತೆ, ಯಾರಿಗ್ ಸಿಗತ್ರಿ ಇದೆಲ್ಲ? ಪುಣ್ಯ ಮಾಡ್ಲಿಲ್ಲ ಅಂದ್ರೆ ಗೀತಾರ್ಥ ಚಿಂತನ ನಮ್ಮಂಥವ್ರಿಗೆ ಆಗೋದು ಅಂತಂದ್ರೆ ಅರ್ಥ ಏನು? ತಾತ್ಪರ್ಯ ಏನಾಯ್ತು? ಕಾಮ್ಯ ಕರ್ಮಗಳನ್ನ ಮಾಡಬೇಡ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ಅಂತ ಕೃಷ್ಣ ಏನ್ ಹೇಳ್ದ? ಹೇ ವೇದಗಳು ಹೇಳತ್ತಪ್ಪ, ಅದೆಲ್ಲ ಫಲದ ಮೇಲೆ ಆಸೆ ಇಟ್ಕೊಳ್ಬೇಡ, ಕಾಮ್ಯ ಕರ್ಮವನ್ನ ಮಾಡಬೇಡ. ಆದ್ದರಿಂದ ಕಾಮ್ಯ ಕರ್ಮವನ್ನ ಮಾಡುವವರು ಮೂರ್ಖರು ಅಂತ ಅವರ ನಿಂದೆಯನ್ನ ಮಾಡಿದ್ದಾನೆ ಭಗವಂತ. ನಿಸ್ತ್ರೈಗುಣ್ಯನಾಗು, ತಾತ್ಪರ್ಯ ಆದ ನಿಸ್ತ್ರೈಗುಣ್ಯೋ ಭವ, ನಿಸ್ತ್ರೈಗುಣ್ಯನಾಗು ನೀನು ಅಂತ ಹೇಳಿದ್ದು. ಫಲದ ಮೇಲಿನ ಆಸೆಯನ್ನ ಇಟ್ಟುಕೊಳ್ಬೇಡ, ಫಲಕಾಮನೆ ಇಟ್ಟುಕೊಂಡು ಕರ್ಮವನ್ನೇ ಮಾಡಬೇಡ. ಸಕಾಮ ಕರ್ಮವನ್ನ ನಿಂದ ಮಾಡಿಬಿಟ್ಟ ಭಗವಂತ, ಅದು ತಪ್ಪು ಅಂತಾರೆ. ಸಕಾಮ ಕರ್ಮವನ್ನ ಯಾಕೆ ನಿಂದೆ ಮಾಡಬೇಕು ದೇವರು? ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ. ಜ್ಯೋತಿಷ್ಠೋಮ ಅನ್ನುವಂತಹ ಒಂದು ಯಾಗವನ್ನ ವೇದ ಉಪದೇಶ ಮಾಡುತ್ತೆ. ಆ ಜ್ಯೋತಿಷ್ಠೋಮವೆನ್ನುವ ಯಾಗವನ್ನ ಮಾಡಿದ ವ್ಯಕ್ತಿಗೆ ಸ್ವರ್ಗದ ಫಲವನ್ನು ತೋರಿಸತ್ತೆ. ಜ್ಯೋತಿಷ್ಠೋಮವೆನ್ನುವ ಯಾಗವನ್ನ ಯಾರು ಮಾಡಬೇಕು ಅಂದ್ರೆ ಯಾರಿಗೆ ಸ್ವರ್ಗದ ಮೇಲೆ ಆಸೆ ಇದೆಯೋ, ಯಾರಿಗೆ ಸ್ವರ್ಗದ ಆಸೆ ಇದೆಯೋ ಅವರು ಜ್ಯೋತಿಷ್ಠೋಮ ಯಾಗವನ್ನ ಮಾಡಬೇಕು.
ಎಷ್ಟು ಚೆನ್ನಾಗಿದೆ ನೋಡಿ. ಯಾರಿಗೆ ಸ್ವರ್ಗದ ಮೇಲೆ ಆಸೆ ಇದೆ ಅವರು ಜ್ಯೋತಿಷ್ಠೋಮ ಯಾಗವನ್ನ ಮಾಡ್ಲಿ. ಇದು ವೇದ ಹೇಳಿದ್ದು. ಕರ್ಮವನ್ನ ಮಾಡು ಅಂತಾನೂ ಹೇಳತ್ತೆ, ಆ ಕರ್ಮಕ್ಕೆ ಫಲವನ್ನೂ ಹೇಳತ್ತೆ. ವೇದವೇ ಹೇಳಿದ ಫಲವನ್ನ ನಿಂದೆ ಮಾಡಿದ್ಯಾಕೆ ಕೃಷ್ಣ? ಸರಿಗಿಲ್ಲ ಅವರ ನಿಸ್ತ್ರಯಗುಣ್ಯನಾಗು ನೀನು, ಬೇಡ ಅದೆಲ್ಲ ಯಾಕೆ ಹೇಳ್ಬೇಕಾಗಿತ್ತು? ಹೇಳಿದ್ದು ವೇದವೇ ಅಲ್ವಾ? ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ಅಂತ ವೇದನೇ ಉಪದೇಶ ಮಾಡಿದ್ದನ್ನ ವೇದ ವಿಹಿತವಾದ ಸ್ವರ್ಗ ಕಾಮನ ಅನ್ನುವ ಫಲದ ಆಸೆಯನ್ನ ಭಗವಂತ ನಿಂದೆ ಮಾಡಿದ್ದು ಸರಿಗಿಲ್ಲ. ಅಂದ್ರೆ ಅದ ಕೃಷ್ಣ ಅಂತಾನೆ, ಸುಮ್ನೆ ನನ್ನ ಮೇಲೆ ನನ್ನ ಮಾತನ್ನ ಪೂರ್ತಿ ಅರ್ಥ ಮಾಡ್ಕೊಳ್ಳದೆ ಆಕ್ಷೇಪ ಮಾಡಬೇಡ ನನ್ನ ಮೇಲೆ. ಹೇಳ್ತೀನಿ ಕೇಳು, ನಿನ್ ಕರ್ಮನೇ ಮಾಡ್ಬೇಡ ಅಂತ ನಾನು ಹೇಳಿದ್ನೇನೆಯಾ ನಿನಗೆ? ಬಿಟ್ಟು ಬಿಡು, ಕರ್ಮ ಬಿಟ್ಟು ಬಿಡು. ನಾ ಹೇಳಿದ್ದೇನು, ಕರ್ಮದ ಮೇಲಿನ ಆಸೆ ಬಿಡಯ್ಯ ಅಂತ ಹೇಳಿದ್ದಷ್ಟೇ. ನಾ ಕರ್ಮ ಮಾಡದೆ ಕೂತ್ಕೋಬೇಡ ಅಂತ ನಾನು ಹೇಳಲೇ ಇಲ್ಲಪ್ಪ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂಹು ಮಾತೇ ಸಂಗೋಸ್ತು ಅಕರ್ಮಣಿ. ಎಂಥ ಉಪದೇಶ, ಬಂಗಾರದಂಥ ಮಾತು, ಬಂಗಾರದ ಅಕ್ಷರಗಳಲ್ಲೇ ಬರಿಬೇಕಾದ ಮಾತು. ಕರ್ಮಣ್ಯೇವಾಧಿಕಾರಸ್ತೆ, ದೇವರಲ್ಲಿ ತೇ ಅಂದ. ಯಾರು ತೇ? ಅಲ್ಲಿ ತೇ ಅಂದ್ರೆ ಅರ್ಜುನ ಅಲ್ಲ. ಎಂಥ ದೊಡ್ಡ ಮಾತನ್ನ ಟೀಕಾಕೃತ್ಪಾದರು ಬರೀತಾರೆ. ಟೀಕಾಕೃತ್ಪಾದರ ಮಾತನ್ನ ಉದ್ಧಾರ ಮಾಡ್ತಾರೆ ಮಂತ್ರಾಲಯ ಪ್ರಭುಗಳು. ಜ್ಞಾನಿಭೂತ ಸರ್ವ ವರ್ಣಾಶ್ರಮೋಪಲಕ್ಷಣಂ ಅತ್ರ ತೇ ಇತಿ ಜ್ಞಾನಿಭೂತ ಸರ್ವ ವರ್ಣಾಶ್ರಮೋಪಲಕ್ಷಣಂ. ಎಂಥ ದೊಡ್ಡ ಮಾತು ಗೊತ್ತಾ ಇದು? ಆದ್ದರಿಂದ ನಮ್ಮ ದುರಹಂಕಾರಕ್ಕೆ ಚಪ್ಪಲಿ ಏಟು. ಅವನು ಹೀನ ಜಾತಿ, ಇವನು ಕೆಳ ಜಾತಿ, ನಾನು ಉತ್ತಮ ಜಾತಿಯಲ್ಲಿ ಬಂದಿರತಕ್ಕಂತಹ ವ್ಯಕ್ತಿ. ನೋಡಿ, ಇದನ್ನೆಲ್ಲ ಭಾಗವತಕ್ಕೆ ಅನ್ವಯ ಮಾಡಿಕೊಂಡ್ರೆ ಎಷ್ಟು ಆನಂದ ಆಗ್ಬಿಡುತ್ತೆ ಗೊತ್ತಾ? ದೇವರ ಅನುಸಂಧಾನವನ್ನ ಇಟ್ಟುಕೊಂಡಂತ ವ್ಯಕ್ತಿಗೆ ಯಾವ ಜಾತಿ ರೀ? ವಿಪ್ರ ದ್ವಿಷಡ್ಗುಣಯುತಾತ್ ಅರವಿಂದನಾಭ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ ಮನ್ಯೇ ತದರ್ಪಿತ ವಚನ. ಪ್ರಹ್ಲಾದರಾಜನ ಮಾತು. ನತು ಭೂರಿಮಾನಃ. ಇದು ಪ್ರವಚನ ಆಗ್ಬಿಡುತ್ತೆ. ಇದು ಪ್ರವಚನ ಅಲ್ಲ, ಇದು ಪಾಠ ರೂಪದಲ್ಲಿ ಮಾಡಬೇಕಾದ್ದರಿಂದ ಅಲ್ಲಿ ಹೇಳೋದೇ ಬೇರೆ, ಇಲ್ಲಿ ಹೇಳೋದೇ ಬೇರೆ. ಅಂದ್ರೆ ಅನುಸಂಧಾನಕ್ಕೆ ಬರುವಾಗ ಎಷ್ಟು ಚಂದಾಗಿದೆ. ಒಂದೊಂದು ಗ್ರಂಥಗಳಿಗೆ ಪರಸ್ಪರ ಭೇದ ಇಲ್ಲ. ಇವತ್ತೊಂದು ಇಂಟರ್ವ್ಯೂ ಇತ್ತು. ಆ ಇಂಟರ್ವ್ಯೂನಲ್ಲಿ ಒಬ್ಬರು ಮಾತು, ಅವ್ರಿಗೇನು ಅಂತಂದ್ರೆ ಸಾಹಿತಿಗಳವರು, ಸಾಹಿತಿಗಳ ಬಾಯಲ್ಲಿ ಬಂದ ಮಾತದು. ಅದಕ್ಕೆ ನೀವು ನಿಮ್ಮ ಒಂದು ಒಪಿನಿಯನ್ ಕಳಿಸ್ಬೇಕು ಅಂತ ನನಗೆ ಆ ಮೀಡಿಯಾದವ್ರು ನನಗೆ ಕಳಿಸಿದ್ರು. 1-2 ಪೇಜ್ ಬರ್ತ್ ಕಳಿಸಿದೀನಿ ಕಾಮೆಂಟ್. ಅದನ್ನ ಅವರು ತಗೊಳ್ತಾರೋ ತಗೊಳ್ಳದವೋ ನನಗೆ ಗೊತ್ತಿಲ್ಲ. ಏನು ಅಂದ್ರೆ ಸಾಹಿತಿಗಳವರು, ಏನು ಸಾಹಿತ್ಯದ ಪ್ರಕಾರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವರು ಗೌರ್ಮೆಂಟ್ ಅಲ್ಲಿ ದೊಡ್ಡ ಕೆಲಸದಲ್ಲಿದ್ದಾರೆ. ಅವರು ಏನ್ ಹೇಳ್ತಾರೆ ನೋಡಿ, ವೇದವ್ಯಾಸರೇ ಇಲ್ಲ, ವೇದವ್ಯಾಸನೇ ಒಂದೊಂದು ಗ್ರಂಥದಲ್ಲಿ ಒಂದೊಂದ್ ತರ ಬರೆದು ಬಿಟ್ಟಿದ್ದಾನೆ. ಇಲ್ಲಿ ಹೇಳ್ದಾಗ ಅಲ್ಲಿಲ್ಲ, ಅಲ್ಲಿ ಹೇಳ್ದಾಗ ಇಲ್ಲಿಲ್ಲ, ಒಂದಕ್ಕೊಂದು ಸಂಬಂಧವೇ ಇಲ್ಲ. ಅಲ್ಲಿ ನೋಡಿದಾಗ ಅದೇ, ಇಲ್ಲಿ ನೋಡಿದಾಗ ಇದೆ. ಅದಕ್ಕೆ ನೋಡಿ, ಮಹಾಭಾರತ ನೋಡಿದ್ರೆ ಅದು ಒಂಥರ, ಭಾಗವತ ನೋಡಿದ್ರೆ ಒಂಥರ, ಭಗವದ್ಗೀತೆ ನೋಡಿದ್ರೆ ಒಂಥರ. ಅವ್ರು ಕೋಟ್ ಮಾಡಿದ್ದ. ನನಗೇನಾದ್ ನನ್ನ ಪ್ರತ್ಯುತ್ತರವನ್ನ ಅವ್ರಿಗೆ ತಲುಪಿಸಿದ್ರೆ ಅದಕ್ಕೇನ್ ಬರುತ್ತೆ, ನಾನು ಲಿಂಕ್ನ್ ಕಳಿಸ್ಕೊಡ್ತೀನಿ ನಿಮ್ಗೆ. ನನ್ನ ತನಕ ಅದು ಬಂದ್ರೆ, ನೆಗ್ಲೆಕ್ಟ್ ಮಾಡ್ರೆ ನಾನೇನು ಮಾಡಕ್ ಆಗಲ್ಲ. ಅವ್ರು ಹೇಳಿದ್ದೇನು ಗೊತ್ತಾ? ವೇದವ್ಯಾಸ ದೇವರ ಮಾತುಗಳಲ್ಲೇ ಪರಸ್ಪರ ವಿರೋಧ ಕಾಣ್ತಾ ಇದೆ. ಒಂದೊಂದು ಕಡೆ ಒಂದೊಂದ್ ತರ ಹೇಳ್ತಾರೆ ವೇದವ್ಯಾಸರು ಅಂತ. ಇವತ್ತಿನ ಅಕಾಡೆಮಿಕ್ ಸ್ಟಡಿನಲ್ಲಿ ಅವರು ಕಂಡುಕೊಂಡಂತ ಸತ್ಯ. ಅಂತವ್ರ ಕೈಯಲ್ಲಿ ನಾವು MA PhD BA ಎಲ್ಲ ಮಾಡ್ಕೊಂಡು ಸಂಸ್ಕೃತ ಶಾಸ್ತ್ರ ಅಧ್ಯಯನ ಮಾಡಿಬಿಟ್ವಿ ನಾವು ಅಂತ ಕೂಗಾಡ್ಕೊಂಡು ಬಂದ್ರೆ, ಸಾಂಪ್ರದಾಯಿಕವಾಗಿ ಗುರುಕುಲದಲ್ಲಿ ಅಧ್ಯಯನ ಮಾಡಿದ ವ್ಯಕ್ತಿಯನ್ನ ಮೂಸೋರೇ ಇರಲ್ಲ. ಪಾಪ ಅವನ್ ಸರ್ವ ಸಮನ್ವಯವನ್ನ ಮಾಡ್ತಾ ಇರ್ತಾರೆ ಸಾಂಪ್ರದಾಯಿಕ ವಿದ್ವಾಂಸರುಗಳೇ. ವೇದವ್ಯಾಸ ದೇವರಿಗೆ ಪರಸ್ಪರ ವಿರೋಧ ಇಲ್ಲಪ್ಪ. ಆಯಾ ದರ್ಶನಗಳ ದೃಷ್ಟಿಯಲ್ಲಿ ದರ್ಶನ ಭಾಷೆ, ಗುಹ್ಯ ಭಾಷೆ, ಸಮಾಧಿ ಭಾಷೆ ಅಂತೆಲ್ಲ ಇದೆ ಅಂತ ಅವ್ರಿಗೆಲ್ಲ ಇಂಟ್ರೆಸ್ಟೇ ಇಲ್ಲ ಅದೆಲ್ಲ ಅವ್ರಿಗೆ.
ಹೇಗೆ ಜಸ್ಟ್ ಉದಾಹರಣೆ ಕೊಡೋದಷ್ಟೇ. ಹೇಗೆ ರಾಮದೇವರು ಆ ಶಂಭೂಕ ಅನ್ನುವಂಥ ಒಬ್ಬ ಶೂದ್ರ ತಪಸ್ಸನ್ನ ಮಾಡ್ತಾ ಇರುವಂತಹ ಕಾಲದಲ್ಲಿ ಶೂದ್ರರು ತಪಸ್ಸನ್ನ ಮಾಡಬಾರದು ಅಂತ ಶಂಭೂಕನ್ ತಲೆ ಕತ್ತರಿಸ್ಬಿಟ್ಟ ರಾಮ. ಓ ಶೂದ್ರ ವಿರೋಧಿ ರಾಮ ಅಂತ ಹೇಳಿ ಓ ಅಂತ ಕೂಗಾಡ್ತಾರೆ. ಶೂದ್ರ ತಪಸ್ವಿ ಅಂತ ನಾಟಕ ಎಲ್ಲ ಬರೆದು ಬಿಟ್ರು. ನಮ್ಮಲ್ಲಿ ನಾಟಕ ಇದೆ, ಶೂದ್ರ ತಪಸ್ವಿ ಅಂತ ನಾಟಕ ಅದು. ಆದ್ರೆ ಅವರೇ ಶಬರಿ ಯಾವ ಜಾತಿ ಅಂತ ನೋಡೋದೇ ಇಲ್ಲ. ಮಹಾ ತಪಸ್ವಿನಿ ಅವಳು ಶಬರಿ. ಅವಳ ಸೇವೆ ರಾಮ ಸ್ವೀಕಾರ ಮಾಡ್ಕೊಳ್ಳಿಲ್ವಾ? ಅವಳನ್ನ ಉದ್ಧಾರ ಮಾಡಲಿಲ್ಲ? ಬ್ರಾಹ್ಮಣಳ ಅವಳು. ಗುಹನ ಭಕ್ತಿ, ಗುಹನ ಆತ್ಮ ಸಮರ್ಪಣೆ ರಾಮಾಯಣದಲ್ಲಿ ಅತ್ಯಂತ ಪ್ರಸಿದ್ಧವಾದ ಪ್ರಸಂಗ. ಗುಹ ಯಾರು? ತ್ರೈವರ್ಣಿಕನ? ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈ 3 ವರ್ಣಗಳಲ್ಲಿ ಬರ್ತಾನ ಗುಹ? ಯಾವುದೋ ನದಿ ದಾಟ್ಸುವಂತ ಅಂಬಿಗ, ಯಾವ ಜಾತಿನೋ ಗೊತ್ತಿಲ್ಲ. ಶಬರಿ ಏನೋ ಗೊತ್ತಿಲ್ಲ. ಇದನ್ನ ಅವ್ರು ನೋಡೋದೇ ಇಲ್ಲ. ಇದನ್ನೇ ಸೆಲೆಕ್ಟಿವ್ ಆಗಿ ನಿಮ್ಗೆ ಏನು ಬೇಕೋ ಅದನ್ನು ತಗೊಂಡು ಬೈಲಿಕ್ಕೆ ಹೋಗೋದು. ಅದಕ್ಕೆ ನಾನು ಹೇಳಿದ್ದಷ್ಟೇ, ವೇದವ್ಯಾಸ ದೇವರ ಒಂದೊಂದು ಮಾತಿಗೂ ಅವರದ್ದೇ ಮಾತಿನ ಪ್ರಮಾಣಗಳಿದೆ. ಅದನ್ನ ನಮಗೆ ತೋರಿಸಿಕೊಟ್ಟ ದೊಡ್ಡ ಗುರುಗಳು ಶ್ರೀಮದಾಚಾರ್ಯರು. ಯಾಕೆ ಗೊತ್ತಾ? ಅವ್ರು ಹೇಳಿದ್ದೆಲ್ಲ ಒಂದು ಕಡೆ ವೇದವ್ಯಾಸ ದೇವರ ಒಂದು ಗ್ರಂಥದ ಮಾತಿಗೆ ಅರ್ಥ ಹೇಳಬೇಕಾದ್ರೆ ಅದೇ ವೇದವ್ಯಾಸ ದೇವರ 4-5 ಗ್ರಂಥಗಳ ಕೊಟೇಶನ್ ಅನ್ನ ಕೊಟ್ಟು ನೋಡಿ, ಹೀಗಿದೆ ಆದ್ದರಿಂದ ಈ ಮಾತಿನ ಅರ್ಥ ಇದು ಅಂತ ತೋರಿಸ್ತಾರಲ್ಲ. ಅವರ ಕಾರುಣ್ಯ ಎಷ್ಟು ದೊಡ್ಡದು ಆಚಾರ್ಯರದ್ದು. ಅದಕ್ಕೆ ಅಧ್ಯಯನದ ವ್ಯಾಪ್ತಿ ವಿಶಾಲ ಆಗಬೇಕು. ನಮಗೆ ಪ್ರಸಿದ್ಧಿಯ ವ್ಯಾಪ್ತಿ ವಿಶಾಲ ಬೇಕಾಗಿದೆ, ಅಧ್ಯಯನದ ವ್ಯಾಪ್ತಿ ಬೇಕಾಗಿಲ್ಲ. ಎಷ್ಟು ಆಗ್ರಹರಹಿತವಾಗಿ, ಪೂರ್ವಾಗ್ರಹರಹಿತವಾಗಿ ಎಲ್ಲ ಗ್ರಂಥಗಳನ್ನ ಟೀಕಾ ಟಿಪ್ಪಣಿ ವ್ಯಾಖ್ಯಾನಗಳು ಮೂಲೆಯಲ್ಲಿರುವಂತಹ ಒಂದು ವಾಕ್ಯವನ್ನು ಬಿಡದೆ ಓದಿ ವಿಶಾಲವಾದ ಬುದ್ಧಿಯಿಂದ ಅರ್ಥ ಮಾಡ್ಕೊಳ್ಳಿಕ್ ಪ್ರಯತ್ನ ಪಟ್ಟಾಗ ಮಾತ್ರ ವ್ಯಾಸರ ಮಧ್ವರ ಅನುಗ್ರಹದಿಂದ ಅವರ ಗ್ರಂಥಗಳ ಸ್ವಲ್ಪ ಭಾಗವಾದ್ರೂ 2 ಅಕ್ಷರವಾದ್ರೂ ಅರ್ಥವಾಗ್ಬಹುದು ನಮಗೆ. ಆದ್ದರಿಂದ ವ್ಯಾಸರ ಗ್ರಂಥಗಳನ್ನ ಓದಿ ವ್ಯಾಸರ ಗ್ರಂಥಗಳಲ್ಲೇ ಪರಸ್ಪರ ವಿರೋಧವನ್ನ ನೋಡ್ತಾ ಕೂತ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ರಾಯರು ಹೇಳಿದ ಮಾತು, ಜ್ಞಾನಿಯಾದವನ ಜಾತಿ ಅನ್ನೋದು ಔಪಾಧಿಕ. ಇಲ್ಲೇ ಬರುತ್ತೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ ಅಂತ ದೇವರು ಹೇಳಬೇಕಾದ್ರೆ ಯೋನಿ ಭೇದ ಕೃತೋ ಭೇದ ಜ್ಞೇಯ ಔಪಾಧಿಕ ಸ್ವಯಂ. ಆ ದೇಹ ಅನ್ನೋದು ಉಪಾಧಿ ಅವನಿಗೆ. ಶೂದ್ರ ತಂದೆಯಿಂದ ಶೂದ್ರ ಮಗ. ಆದ್ದರಿಂದ ಶೂದ್ರ ತಂದೆ ಕೊಟ್ಟ ದೇಹ ಶೂದ್ರ ದೇಹ, ಬ್ರಾಹ್ಮಣ ತಂದೆ ಕೊಟ್ಟ ದೇಹ ಬ್ರಾಹ್ಮಣ ದೇಹ, ಕ್ಷತ್ರಿಯ ತಂದೆ ಕೊಟ್ಟ ದೇಹ ಕ್ಷತ್ರಿಯ. ಜೀವವನ್ನ ಕೊಟ್ಟಿದ್ದಲ್ವಲ್ಲ ಅವನು. ಆ ಜೀವ ದೊಡ್ಡ ಜ್ಞಾನಿಯಾದ್ರೆ ಆ ಜನ್ಮದಲ್ಲಿ ಶೂದ್ರದೆ. ಅದಕ್ಕೆ ರಾಯರು ಹೇಳಿದ್ದು, ಜ್ಞಾನಿಭೂತ ಸರ್ವ ವರ್ಣಾಶ್ರಮೋಪಲಕ್ಷಣಂ ಕರ್ಮಣ್ಯೇವಾಧಿಕಾರಸ್ಥೇ. ತೇ ಅಂದ್ರೆ ಕೇವಲ ಅರ್ಜುನ ಅಂತ ಒಬ್ಬನ್ನ ಮಾತ್ರ ಇಟ್ಕೊಳ್ಬೇಡಿ, ಎಲ್ಲ ವರ್ಣಾಶ್ರಮಕ್ಕೆ ಸೇರಿದಂತಹ ಜ್ಞಾನಿಗಳನ್ನು ಒಟ್ಟಿಗೆ ಸಂಬೋಧನೆ ಮಾಡ್ತಾ ಇದ್ದಾನೆ ಸ್ವಾಮಿ. ತೇ ಎಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಎಲ್ಲ ವರ್ಣ ಎಲ್ಲ ಆಶ್ರಮ, ಆ ಎಲ್ಲ ವರ್ಣಾಶ್ರಮಗಳಲ್ಲಿ ಬಂದಿರತಕ್ಕಂಥ ಜ್ಞಾನಿಗಳನ್ನ ಒಟ್ಟಿಗೆ ಸೇರಿಸಿ ಭಗವಂತ ಅಂತಾನೆ, ತೇ ನಿಮಗೆ ಜ್ಞಾನಿಗಳೇ ನಿಮಗೆಲ್ಲ ಕರ್ಮದಲ್ಲಿ ಅಧಿಕಾರ. ಕರ್ಮಣಿ ಏವ ತೇ ಅಧಿಕಾರ. ನಿಮ್ಮೆಲ್ಲರಿಗೂ ಕರ್ಮದಲ್ಲಿ ಅಧಿಕಾರ. ಮಾ ಫಲೇಶು ಕದಾಚನ. ಫಲದಲ್ಲಿ ಅಧಿಕಾರ ಇಲ್ಲ. ಅಂದ್ರೆ ಈ ಫಲ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಆ ಫಲದಲ್ಲಿ ನಿಮಗೆ ಅಧಿಕಾರ ಅಂತನ್ನೋದು ಇಲ್ಲ. ಯಾಕೆ ಗೊತ್ತಾ? ಕರ್ಮನೇ ಮಾಡ್ಲಿಲ್ಲ. ನಹಿ ಕರ್ಮ ಫಲಾನಿ ಕರ್ಮಾಭಾವೇಪಿ ಯತ್ನತೋ ಅಪಿ ಭವಂತಿ. ಮಹಾಪ್ರಯತ್ನ ಪಡಬೇಕು ಒಂದು ಫಲ ಬರಲಿಕ್ಕೆ. ಬರಲೇ ಇಲ್ಲ. ಕರ್ಮವನ್ನ ಮಾಡಲಿಲ್ಲ, ಪ್ರಯತ್ನವನ್ನ ಪಡ್ಲಿಲ್ಲ, ಫಲ ಬಂದ್ಬಿಡ್ತಾನ ಒಂದ್ಸಲ. ಮಹಾಪ್ರಯತ್ನ ಪಟ್ವಿ, ಫಲವೇ ಬರಲಿಲ್ಲ. ಕರ್ಮ ಫಲದಲ್ಲಿ ಸ್ವಾತಂತ್ರ್ಯ ಇದೆಯೇನೆಯ ನಿನಗೆ? ಅದಕ್ಕೆ ಭಗವಂತ ನಿರ್ಯೋಗ ಕ್ಷೇಮ ಆತ್ಮವಾನ್ ಅಂತ ಯಾಕೆ ಹೇಳ್ದ ಹೇಳಿ ದೇವರು?
ಬೇಡಯ್ಯ. ಶಾಸ್ತ್ರ ವಿರುದ್ಧವಾದ ಆಸೆಯನ್ನ ಪಡ್ಲಿಕ್ಕೆ ಹೋಗ್ಲೇಬೇಡ. ಟೆನ್ಷನ್ನೇ ಇಲ್ಲ. ಮಾ ಫಲೇಶು ಕದಾಚನ ಮಗು, ಮಾ ಫಲೇಶು ಕದಾಚನ. ಎಂಥ ಉಪದೇಶ ಕೊಡ್ತಾ ನೋಡಿ ಸ್ವಾಮಿ. ನೀನು ಸ್ವತಂತ್ರನಲ್ಲ. ಬೇಡ ಅಂದದ್ದು ಬಂದು ಬಿಡುತ್ತೆ, ಬೇಕು ಅಂದದ್ದು ಹೊರಟು ಹೋಗುತ್ತೆ. ಆದ್ದರಿಂದ ಕರ್ಮ ಫಲದ ಮೇಲಿನ ಸ್ವಾತಂತ್ರ್ಯ ನಿನಗಿಲ್ಲ. ಆದ್ದರಿಂದ ಆಸೆ ಪಡುವ ಸ್ವಾತಂತ್ರ್ಯವು ನಿನಗಿಲ್ಲ. ಮಾಡೋದಷ್ಟೇ ನಿನ್ನ ಕೆಲಸ. ನಿನ್ ಕೆಲಸ ಏನ್ ಹೇಳು? ಮಾಡ್ತಾ ಕೂತ್ಕೊಳ್ಳೋದಷ್ಟೇ ನಿನ್ನ ಕೆಲಸ. ದೊಡ್ಡವರಂತಾರೆ, ಹೇ, ನಿನ್ನ ಪ್ರೀತ್ಯರ್ಥವಾದ ಕರ್ಮಗಳನ್ನ ಮಾಡ್ತೇವೆ ನಾವು ಅಂತ. ಜ್ಞಾನಿಗಳ ಮಾತಿದೆ, ದೊಡ್ಡವರ ಆಚಾರ ಇದೆ. ಈ ವಿಷಯದಲ್ಲಿ ಮಹದಾಚಾರ ಇದೆ. ದೊಡ್ಡವರು ಮಾಡಿಕೊಟ್ಟಂತಹ ಅತ್ಯದ್ಭುತವಾಗಿರತಕ್ಕಂತಹ ದೃಷ್ಟಾಂತಗಳು ನಮ್ಗೆ ಎದ್ದಿದಾಚರತಿ ಶ್ರೇಷ್ಠ ಅಂತ ಇಲ್ಲೇ ಭಗವಂತ ಹೇಳ್ತಾನೆ. ದೊಡ್ಡವರು ಮಾಡಿ ತೋರಿಸ್ತಾರೆ. ಕರ್ಮಣೈ ಬಗೆ ಸಂಸಿದ್ಧಿ ಮಾಸ್ಥಿತಾಹ ಜನಕಾದಯ ಅಂತ ಶುದ್ಧ ಶಾಸ್ತ್ರೋಕ್ತವಾದ ಕರ್ಮಗಳನ್ನ ಮಾಡಿ ಅದರಿಂದ ಜ್ಞಾನ ಪಡೆದು ಮೋಕ್ಷವನ್ನು ಹೊಂದಿದಂತಹ ಜ್ಞಾನಿಗಳ ಗುಂಪೇ ಇದೆ. ಆದ್ರಿಂದ ನೀ ಏನ್ ಮಾಡ್ಬೇಕಪ್ಪ? ತೇ, ನಮಗೆಲ್ಲ ಹೇಳ್ತಿರೋದು ಭಗವಂತ, ಸಕಲ ವರ್ಣಾಶ್ರಮದಲ್ಲಿ ಬಂದಿರುವ ಜ್ಞಾನಿಗಳೇ, ಜ್ಞಾನ ಸಾಧನ ಮಾರ್ಗದಲ್ಲಿರುವಂತಹ ಸಾಧಕರೇ, ನಿಮಗೆ ಕರ್ಮ ಮಾಡುವಂತಹ ವಿಷಯದಲ್ಲಿ ಮಾತ್ರ ಅಧಿಕಾರ. ಆದ್ದರಿಂದ ಸ್ವರ್ಗ ಕಾಮೋ ಯಜೇತ ಅಂತ ವೇದ ಹೇಳಿದ್ರೆ, ವೇದ ಹೇಳತ್ತೆ, ವಿಧಿವಾಕ್ಯ ಅದು. ಸ್ವರ್ಗ ಕಾಮೋ ಯಜೇತ, ಜ್ಯೋತಿಷ್ಠೋಮವನ್ನ ಸ್ವರ್ಗಕ್ಕಾಗಿ ಮಾಡ್ತೇನೆ, ಅಷ್ಟೇ. ಕಾಮೀ ಯಜೇತ, ಕಾಮೀ ಭೂತ್ವ ನ ಯಜೇತ. ಫಲಕ್ಕೋಸ್ಕರವಾಗಿ ಯಾಗ ಮಾಡ್ತೇನೆ, ಬೇಡ 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 ಬೇಡ. ವೇದ ಯಾಗ ಮಾಡು ಅಂತ ಹೇಳಿದೆ, ಯಾಗ ಮಾಡ್ತೇನೆ. ಕಾಮೀ ಯಜೇತ, ವೇದ ಯಾಗ ಮಾಡು ಅಂತ ಹೇಳತ್ರಿ ನನಗೆ, ನನಗೆ ವೇದ ಪಾಠ ಮಾಡಿದೆ ಯಾಗ ಮಾಡು ಅಂತ, ನಾನು ಮಾಡ್ತೀನ್ರಿ. ಕಾಮೀ ಯಜೇತ ನತು ಕಾಮೀಭೂತ್ವ, ಹೇ, ಆ ಫಲ ಬರುತ್ತೆ ಅಂತ ಹೇಳಿದೆ, ಅದಕ್ಕೆ ನಾನು ಮಾಡ್ತೇನೆ. ಫಲಕಾಮನೆಯ ಜೊತೆಯಲ್ಲಿ ಯಾಗವನ್ನ ಆದೇಶ ಮಾಡುವಂಥದ್ದು ವೇದಗಳ ತಾತ್ಪರ್ಯವಲ್ಲ. ಯಾಕೆ? ಫಲಸ್ವಾತಂತ್ರ್ಯಕ್ಕೆ ಸ್ವಾಮಿಯಾದವನು ಜೀವನಲ್ಲ, ಫಲಸ್ವತಂತ್ರನಲ್ಲ ಜೀವ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ನೀನು ಕರ್ಮಹೇತು ಆಗಬೇಡ. ಎಂಥ ಮಾತು ಗೊತ್ತಾ? ಮಾ ಕರ್ಮ ಫಲ ಹೇತುರ್ಭು. ಯಾಕ್ರಿ ಈ ಕೆಲಸ ಮಾಡ್ತಾ ಇದ್ದೀರಿ? ಇಂಥ ಫಲ ಬರತ್ರಿ, ಅದಕ್ಕೆ ಆ ಕೆಲಸ ಮಾಡ್ತಾ ಇದ್ದೀನ್ರಿ. ಬೇಡಪ್ಪ, ಹಂಗ ಮಾತ್ರ ಮಾಡಕ್ ಹೋಗ್ಬೇಡ. ಈ ಕೆಲಸ, ಈ ಕರ್ಮ ಕೃತವು, ಈ ಕೆಲಸವನ್ನ ನೀವ್ ಯಾಕೆ ಮಾಡೋದು? ಇಂಥ ಫಲ ಬರುತ್ತೆ, ಆ ಕಾರಣಕ್ಕಾಗಿ ಈ ಕರ್ಮ ಮಾಡ್ತೇನೆ. ಅಂಥ ಕರ್ಮ ಫಲ ಹೇತುವಾಗಬೇಡ. ಮಾ ಕರ್ಮ ಫಲ ಹೇತುರ್ಭೂ, ಬೇಡ. ಅಂಥ ದುರ್ಗತಿ ಬರೋದು ಬೇಡ. ಫಲಕ್ಕಾಗಿ ಕರ್ಮಗಳನ್ನ ಮಾಡ್ತೀನಿ ಅನ್ನುವಂತ ಸ್ಥಿತಿಗೆ ನೀ ಯಾವತ್ತಿಗೂ ಇಳಿಬೇಡ, ಜಾರಬೇಡ ಅಂತಾನೆ ಕೃಷ್ಣ. ಇಷ್ಟೆಲ್ಲ ಹೇಳ್ಬಿಟ್ ಮೇಲೆ ನಾನ್ ಕರ್ಮನೇ ಮಾಡಲ್ಲ, ಕರ್ಮ ಮಾಡ್ಬೇಕಂತೆ, ಮಾಡಿದ ಕರ್ಮದಲ್ಲಿ ಫಲದ ಆಸೆನೆ ಇಟ್ಕೋಬಾರದಂತೆ. ಯಾರಿಗ್ ಬೇಕು? ಒದ್ದಾಟ, ಉಪವಾಸ ಇರ್ಬೇಕು, ಒದ್ದಾಟ ಆಗತ್ತೆ, ದೇಹಕ್ಕೂ ಶ್ರಮ, ಮನಸ್ಸಿಗೂ ಶ್ರಮ, ಎಲ್ಲದಕ್ಕೂ ಶ್ರಮ. ನಮಗ್ ಸಾವಾಸನೆ ಬೇಡ, ಕರ್ಮವನ್ನೇ ಮಾಡಲ್ಲ ನಾನು. ಸಾವಾಸನೆ ಬೇಡ ನನಗೆ ಅಂತಂದ್ರೆ ಕೃಷ್ಣ ಅಂತಾನೆ, ಮಾತೇ ಸಂಗೋಸ್ತು ಅಕರ್ಮಣಿ. ಮಾಡಲ್ಲ ಅಂತ ಮಾತ್ರ ಹೇಳ್ಬೇಡ. ಜ್ಞಾನಿ ಆಗಿದ್ದಿ, ಒದ್ದಾಟ ಆಗ್ಬಿಡುತ್ತೆ, ನನಗೆ ಸುಸ್ತಾಗ್ಬಿಡುತ್ತೆ ಅದಕ್ಕೆ ಇದು ನಮ್ಮಂತವ್ರಿಗಲ್ಲ. ಕರ್ಮಣ್ಯೇವಾಧಿಕಾರಸ್ಥೇ, ತಲೆ ಒಳಗೆ, ನಮ್ಮೊಳಗೆ ಮೊಳೆ ಹೊಡೆದಿಟ್ಕೋಬೇಕು ನಾವು ಅದನ್ನ. ಏನು ತೇ, ಜ್ಞಾನಿಗಳು, ಸಕಲ ವರ್ಣಾಶ್ರಮಗಳಲ್ಲಿ ಇರುವಂತಹ ಸಾಧಕರು. ಆ ಜ್ಞಾನಿಗಳನ್ನ ಉದ್ದೇಶಿಸಿ ಭಗವಂತ ಸ್ವಾಮಿ ಕೃಷ್ಣ ಮಾತಾಡ್ತಾ ಇದ್ದಾನೆ. ಆದ್ದರಿಂದ ಆ ವರ್ಗದಲ್ಲಿ ನಾವು ಸೇರ್ಬೇಕಲ್ವಾ? ಅದಕ್ಕೆ ನಮ್ಗೆ ಸಾಧನೆಯ ಉಪಾಯವನ್ನು ಹೇಳ್ಕೊಡ್ತಿದ್ದಾನೆ ಭಗವಂತ ಇಲ್ಲಿ, ಯೋಗವನ್ನ. ಜ್ಞಾನಿಯಾದಂತಹ ನಿಮಗೆ
ಕರ್ಮದಲ್ಲಿ ಆಸಕ್ತಿ ಇರ್ಲಿ, ಕರ್ಮದ ಫಲದ ಮೇಲೆ ಬೇಡ. ಅಂದ ಮಾತ್ರಕ್ಕೆ ಕರ್ಮ ಯಾಕೆ ಮಾಡ್ಬೇಕು, ಸುಸ್ತಾಗ್ಬಿಡತ್ತೆ, ಶ್ರಮ ಆಗತ್ತೆ, ಅದೂ ಬೇಡ ನಿನಗೆ. ಕರ್ಮ ಮಾಡೋದಿಲ್ಲ ಅಂತ ಮನಸ್ಸಿಗೆ ಹಚ್ಕೊಳ್ಬೇಡ. ಯಾಕೆ ಗೊತ್ತಾ, ಈ ಸ್ವರ್ಗಾದಿ ರೂಪವಾದ ಅಲ್ಪವಾದ ಅಸ್ಥಿರವಾದ ಫಲ ಇಲ್ಲದೆ ಇದ್ರೂ ಕೂಡ ಅನಲ್ಪವಾದ ಅನಂತವಾದ ಅಪ್ರಾಕೃತವಾದ ಶಾಶ್ವತವಾದ ಮೋಕ್ಷರೂಪ ಮಹಾಪುರುಷಾರ್ಥಕ್ಕೆ ಕಾರಣ ಭಗವಂತನ ಜ್ಞಾನ, ಅವನಲ್ಲಿ ಮಾಡುವಂತಹ ಭಕ್ತಿ. ನಮ್ಮ ಭಕ್ತಿಗೆ ಒಲಿದು ಭಗವಂತ ಮಾಡಿದ ಪ್ರಸಾದ. ನೀನು ಮಾಡುವ ಒಂದು ಚಿಕ್ಕ ಕರ್ಮ ಅದು ಮಹಾಫಲಪ್ರದವಾದಂತಹ ಮೋಕ್ಷಕ್ಕೆ ಕಾರಣವಾದ ಪ್ರಸಾದ, ಪ್ರಸಾದಕ್ಕೆ ಕಾರಣವಾದ ಭಕ್ತಿ, ಭಕ್ತಿಗೆ ಕಾರಣವಾದ ಜ್ಞಾನಕ್ಕೆ ಕಾರಣವಾಗುತ್ತೆ. ಕರ್ಮಣ ಜ್ಞಾನಮಾತನೋತಿ ಜ್ಞಾನೇನಾಮೃತಿ ಭವತಿ. ಇದು ನಿಜವಾಗಿ ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಅನ್ನೋದಕ್ಕೆ ಸರಳ ಸುಂದರವಾದ ಅರ್ಥ. ನಾನ್ ಕರ್ಮ ಮಾಡಲ್ಲ ಅಂತ ಹೇಳ್ಬೇಡ. ಮತ್ತೇನ್ ಮಾಡ್ಬೇಕು, ನೀ ಮಾಡಿದ ಕರ್ಮ ವಿಷ್ಣು ಪ್ರೀತ್ಯರ್ಥವಾಗಿ ನಾನು ಮಾಡ್ತೇನೆ. ವೃಣೀಮಹೇತೆ ಪರಿತೋಷಣಾಯ. ಮಹಾನುಭಾವರಾದಂತಹ ಪ್ರಚೇತಸರು, ಮೊನ್ನೆ ಇನ್ನು ವಿಷ್ಣು ಪುರಾಣದಲ್ಲಿ ಬಂತು ಪ್ರಚೇತಸರ ಬಗ್ಗೆ. ಅಂಥ ಪ್ರಚೇತಸರು ಮಹಾನುಭಾವರು ದೇವರನ್ನ ಹೇಳ್ತಾರೆ, ನಾವು ಕರ್ಮಗಳನ್ನ ಯಾಕೆ ಮಾಡ್ತೇವೆ ಗೊತ್ತಾ, ತೇ ಪರಿತೋಷಣಾಯ, ನಿನ್ನ ಸಂತೋಷಕ್ಕಾಗಿ. ನಾನು ಮಾಡಿದ ಈ ಚಿಕ್ಕ ಕರ್ಮದಿಂದ ಶ್ರೀಹರಿ ಸುಪ್ರೀತನಾಗ್ತಾನೆ, ಹರಿಪ್ರೀತಿಗದು ಕಾರಣವಾಗತ್ತೆ ಅನ್ನೋ ಕಾರಣಕ್ಕೆ ನಾವು ಕರ್ಮಗಳನ್ನ ಮಾಡ್ತೇವೆ ಅಂತ ದೊಡ್ಡವರ ಆಚಾರ ಇದೆ ಅದರಲ್ಲಿ. ಆಸೆನೇ ಬಿಟ್ಬಿಡು ಅಂತ ಪೂರ್ಣವಾಗಿ ಆಸೆಯನ್ನ ಬಿಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ತಾತ್ಪರ್ಯ ಏನು ಗೊತ್ತಾ, ಆಸೆ ಇರಬೇಕು, ದೇವರ ಪ್ರೀತಿ ಆಗ್ಲಿ, ಅನುಗ್ರಹ ಮಾಡ್ಲಿ ಸ್ವಾಮಿ, ಜ್ಞಾನ ಕೊಡ್ಲಿ, ಭಕ್ತಿ ಬರ್ಲಿ, ಅವನ ಪ್ರಸಾದವಾಗ್ಲಿ. ಭಗವತ್ ಕಾಮನೆಯಿಂದ ಕರ್ಮಗಳನ್ನ ಮಾಡಬೇಕು. ಜ್ಞಾನ ಭಕ್ತ್ಯಾದಿ ಕಾಮನೆಗಳಿಂದ ಕರ್ಮಗಳನ್ನ ಮಾಡಬೇಕು. ಜ್ಞಾನ ಭಕ್ತಿ ವೈರಾಗ್ಯ ಅನ್ನುವ ಆಸೆಯನ್ನ ಬಿಟ್ಟು ಕರ್ಮಗಳನ್ನ ಮಾಡುವಂತ ಕೃಷ್ಣ ಹೇಳಲಿಲ್ಲ. ಅದ್ಯಾವುದೋ ಒಂದು ಸೈಟ್ ಬೇಕು, ಅದಿನ್ಯಾವುದೋ ಗೋಲ್ಡ್ ಬೇಕು, ಅದಿನ್ಯಾವುದೋ ಒಂದು ಮನಿ ಬೇಕು, ಕ್ಯಾಶ್ ಅದು ಬೇಡ ಅಂತ ಹೇಳಿದ್ದಷ್ಟೆ. ಆಸೆ ಬಿಡು ಅಂದ್ರೆ ದೇವರ ಪ್ರೀತಿ ಆಗ್ಲಿ ಅನ್ನೋ ಆಸೆ ಬಿಟ್ಬಿಟ್ರೆ ಸುಮ್ನೆ ಮೆಕ್ಯಾನಿಕಲ್ ಕರ್ಮಗಳನ್ನ ಮಾಡ್ಕೊಂಡು ಕೃಷ್ಣಾರ್ಪಣ ಅಂದ್ ಬಿಡೋದಾ? ಅಲ್ಲ ಅಲ್ಲ ಅಲ್ಲ, ದೇವರ ಪ್ರೀತಿ ಆಗ್ಲಿ ಅನ್ನೋ ಆಸೆ ಇರ್ಲೇಬೇಕಲ್ವ ನಮಗೆ. ಆದ್ದರಿಂದಲೇ ಧರ್ಮಾರ್ಥ ಕಾಮಗಳಲ್ಲಿ ತ್ರಿವರ್ಗಗಳಲ್ಲಿ ಅತ್ಯಂತ ಉತ್ತಮವಾದದ್ದು ಯಾವುದು ಅಂತ ಕೇಳಿದ್ರೆ ಒಬ್ಬ ಧರ್ಮ ಅಂತಾನೆ, ಒಬ್ಬ ಅರ್ಥ ಅಂತಾನೆ. ನಮ್ಮ ಭೀಮಸೇನ ದೇವರು ಮಾತ್ರ ಕಾಮ ಅಂತ ಹೇಳಿ, ಯಾಕೆ ಕಾಮನೇ ಇಲ್ಲ, ದೇವರು ನಮಗೆ ಸುಪ್ರೀತನಾಗ್ಲಿ ಎನ್ನುವ ಆಸೆನೇ ಇಲ್ಲ ಅಂದ್ರೆ ಕರ್ಮ ಯಾಕೆ ಮಾಡ್ಬೇಕು ನಾವು? ಆದ್ದರಿಂದ ಕೃಷ್ಣದೇವರ ಮಾತಿನ ತಾತ್ಪರ್ಯ ಏನಲ್ಲಿ, ಆಸೆ ಬಿಡು, ಲೌಕಿಕವಾದ ಐಹಿಕವಾದ ಅಶಾಶ್ವತವಾದ ಅಲ್ಪವಾದ ಆಸೆ ಬಿಡು, ಮಹತ್ತಾದ ಶಾಶ್ವತವಾದ ಪರಮ ಪುರುಷಾರ್ಥ ರೂಪವಾದ, ಮತ್ತೆ ಹೇಳ್ತೀನಿ, ಮೋಕ್ಷಕ್ಕೆ ಕಾರಣವಾದದ್ದು ಪ್ರಸಾದ, ಪ್ರಸಾದಕ್ಕೆ ಕಾರಣವಾದದ್ದು ಭಕ್ತಿ, ಭಕ್ತಿಗೆ ಕಾರಣವಾದದ್ದು ಜ್ಞಾನ. ಅಂತಹ ಜ್ಞಾನ ನಾನು ಈಗ ಮಾಡುವ ಕರ್ಮದಿಂದ ಬರ್ಲಿ ಅನ್ನುವ ಆಸೆ ಇಟ್ಟುಕೊಂಡು ಕರ್ಮ ಮಾಡಪ್ಪ. ಓಂ ಬಹಿಸ್ತು ಭಯಥಾಪಿ ಸ್ಮೃತೇ ಆಚಾರಾಚ ಓಂ. ಎಷ್ಟು ಬ್ರಹ್ಮಸೂತ್ರಗಳಿದೆ ವೇದವ್ಯಾಸ ದೇವರದ್ದೇ. ಆಚಾರ್ಯ ಭಾಷ್ಯ ಬರೀತಾರೆ, ದೊಡ್ಡ ದೊಡ್ಡ ಪದವಿಯ ಆಸೆಯನ್ನ ಪಡಿಬಾರ್ದಂತೆ. ದೇವರ್ಷಿ ಗಂಧರ್ವಾಣ ಪದಾಕಾಂಕ್ಷಿ ಪತೇತು ಧ್ರುವಂ. ಆಸೆ ಪಡೋದು, ದೊಡ್ಡ ದೊಡ್ಡ ಪದವಿಗಳನ್ನ ಆಸೆ ಪಟ್ಟು ಬಿಡೋದು, ನಾನು ದೇವತೆ ಆಗ್ಬೇಕು, ಋಷಿ ಆಗ್ಬೇಕು, ಗಂಧರ್ವ ಆಗ್ಬೇಕು, ಅಲ್ಲ ಅಲ್ಲ. ಹಾಗಂತ ಒಳ್ಳೆಯದು ಬೇಡವೇ ಬೇಡ ನನಗೆ ಅಂತ ಅನ್ಬಾರ್ದು. ಅನ್ಯತ್ರ ಶುಭಂ ಆಕಾಂಕ್ಷನ್ ನಪತೇತ್ ಅವಿರೋಧತಃ. ಶಾಸ್ತ್ರಕ್ಕೆ ವಿರೋಧವಿಲ್ಲದೆ ಇರುವಂತಹ, ಶಾಸ್ತ್ರ ನಿಷೇಧ ಮಾಡದೇ ಇರುವಂತಹ ಒಳ್ಳೆಯ ಶುಭ ಕಾಮನೆಗಳನ್ನ ಆಸೆ ಪಟ್ರೆ ಕೆಳಗೆ ಬೀಳೋದಿಲ್ಲ. ಕೆಳಗೆ ಬೀಳುವ ಆಸೆ, ನಮ್ಮನ್ನ ಕೆಳಗೆ ಬೀಳಿಸುವ ಆಸೆ ಯಾವುದು ಗೊತ್ತಾ? ದೊಡ್ಡ ದೊಡ್ಡ ಆಸೆಗಳು, ದೊಡ್ಡ ದೊಡ್ಡ ಆಸೆಗಳು. ನಮ್ಮನ್ನ ಕೆಳಗೆ ಬೀಳಿಸದೇ ಇರುವ ಆಸೆ ಯಾವುದು ಗೊತ್ತಾ? ಶುಭ ಕಾಮನೆಗಳು. ಅದನ್ನು ಮಾಡ್ರಿ, ದೊಡ್ಡವರ ಆಚಾರ ಇದೆ ಅದರಲ್ಲಿ. ಆದ್ದರಿಂದ
ಬ್ರಹ್ಮಸೂತ್ರೋಕ್ತವಾದ ನ್ಯಾಯದಿಂದ ಸಕಲ ಶಾಸ್ತ್ರಗಳಿಗೂ ನಿರ್ಣಯ ಮಾಡಬೇಕು ಅಂತ ಆಚಾರ್ಯರ ಆದೇಶ. ಅತಃ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವ ನಿರ್ಣಯ ಅಂತ ಎಲ್ಲ ನಿರ್ಣಯಗಳನ್ನ ಬ್ರಹ್ಮಸೂತ್ರಾರ್ಥಕ್ಕೆ ಅನುಗುಣವಾಗಿ ಹೇಳಬೇಕು ಅಂತ. ಅದಕ್ಕೆ ರಾಯರು ಇನ್ನೊಂದು 2-3 ಸೂತ್ರಗಳ ಉದಾಹರಣೆಯನ್ನು ಕೊಡ್ತಾರೆ ಮಹಾನುಭಾವರು ನಮಗೆ. ಆದ್ದರಿಂದ ನಿಷ್ಕಾಮ ಕರ್ಮ ಅಂದ್ರೆ ಏನ್ ಗೊತ್ತಾ? ನಿಷ್ಕಾಮ ಕರ್ಮ ಅಂದ್ರೆ ದೇವರ ವಿಷಯಕವಾದ ಆಸೆ ಇಟ್ಟುಕೊಂಡು ಲೋಕ ವಿಷಯವಾದ ಆಸೆಯನ್ನ ಬಿಟ್ಟು ಮಾಡುವ ಕರ್ಮಕ್ಕೆ ನಿಷ್ಕಾಮ ಕರ್ಮ ಅಂತ ಕರೆಯುವಂಥದ್ದು. ಅದು ಶುದ್ಧವಾದ ಕರ್ಮ. ಆದ್ದರಿಂದ ಆಚಾರ್ಯರು ಹೇಳ್ತಾರೆ, ಆದಷ್ಟು ಈ ರೀತಿಯಾದ ಅನುಸಂಧಾನ ಇಟ್ಟುಕೊಂಡು ನೀನು ಮಾಡ್ಬೇಕಪ್ಪ. ಅದ್ರ ಮೇಲೆ ಇನ್ನೊಂದು ಪ್ರಶ್ನೆ, ಜ್ಞಾನಿಗಳು ಕರ್ಮ ಯಾಕೆ ಮಾಡ್ಬೇಕು ಹೇಳಿ ಫಸ್ಟ್? ಈಗ ಬ್ರಾಹ್ಮಣಸ್ಯ ಬಿಜಾನತಃ ಅಂತ ಕೃಷ್ಣ ಬಾವಿ ನೀರು, ಸಮುದ್ರದ ನೀರು ಅಂತೆಲ್ಲ ಉದಾಹರಣೆ ಕೊಟ್ಟು ಬಿಟ್ಟ. ಅಪರೋಕ್ಷ ಜ್ಞಾನಿಗಳು ಅವರಿಗೆಲ್ಲ, ಅಪರೋಕ್ಷ ಜ್ಞಾನಿಗಳಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಮೋಕ್ಷ ಅನ್ನೋದು ಖಂಡಿತ. ಅಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಆಗೋಯ್ತು ಅಂದ್ರೆ ಇನ್ನು ಮೋಕ್ಷ ಬಂದೇ ಬಿಡುತ್ತೆ ನಮಗೆ. ಮೋಕ್ಷವನ್ನ ಇಲ್ಲ ಅಂತ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಿರ್ಬೇಕಾದ್ರೆ ಅಪರೋಕ್ಷ ಜ್ಞಾನಿಗಳು ಯಾಕೆ ಮಾಡ್ಬೇಕ್ರಿ? ಅಪರೋಕ್ಷ ಜ್ಞಾನಿಗಳು ಕರ್ಮವನ್ನ ಯಾಕೆ ಮಾಡಬೇಕು? ಆರಾಮ ಕೂತಿರ್ಬೋದಲ್ಲಪ್ಪ. ಅಪರೋಕ್ಷ ಜ್ಞಾನ ಹೇಳ್ತಾರೆ, ರಿಟೈರ್ಡ್ ಆದ್ಮೇಲೆ ಆರಾಮ ಕೂತ್ಕೊಂಡ್ಬಿಡ್ತೀನಿ ನಾನು ಅಂತಾರಲ್ಲ, ಹಾಗೆ ಕರ್ಮನೇ ಮಾಡಲ್ಲ ಅಂತ. ಅದಕ್ಕೆ ಹೇಳ್ತಾರೆ ಅನಿಯಮ ಸರ್ವೇಶಾಂ ಅವಿರೋಧ ಶಬ್ದಾನುಮಾನಾಭ್ಯಾಮ್ ಅಂತ ಬ್ರಹ್ಮಸೂತ್ರ ಸಾಧನಾಧ್ಯಾಯದಲ್ಲಿ ಬರುವಂಥದ್ದು. ಅಪರೋಕ್ಷ ಜ್ಞಾನಿಗಳಿಗೆ ಅಪರೋಕ್ಷ ಜ್ಞಾನ ಬಂದ ಮೇಲೂ ಕರ್ಮಗಳನ್ನ ಮಾಡೋದ್ರಿಂದ ಜ್ಞಾನದಲ್ಲಿ ಕ್ಲಾರಿಟಿ ಬರುತ್ತೆ, ಮೋಕ್ಷದಲ್ಲಿ ಆನಂದಾಭಿವೃದ್ಧಿ ಆಗುತ್ತೆ. ತುಂಬಾ ದೊಡ್ಡ ಮಾತಿದು. ಅವನು ಏನು ಜ್ಞಾನ ಪಡೆದಿದ್ದಾರೆ ಆ ಜ್ಞಾನ ಕ್ರಿಸ್ಟಲ್ ಕ್ಲಿಯರ್ ಆಗತ್ತೆ, ಇನ್ನು ಪರಿಸ್ಪಷ್ಟವಾದ ಪರಿಶುದ್ಧವಾದ ಜ್ಞಾನ ಬರುತ್ತೆ. ಮೋಕ್ಷದಲ್ಲಿ ಆನಂದಾಭಿವೃದ್ಧಿ ಆಗುತ್ತೆ. ಅದಕ್ಕೆ ಶಾಸ್ತ್ರ ಆದೇಶ ಮಾಡಿದೆ, ಪಶ್ಯನ್ನಪಿ ಮಮಾತ್ಮಾನಂ ಕುರ್ಯಾತ್ ಕರ್ಮ ವಿಚಾರಯನ್ ಯದಾತ್ಮನ ಸುನಿಯತಮಾನಂದೋತ್ಕರ್ಷಮಾಪ್ನುಯಾತ್. ನಮ್ಮ ಪಕ್ಕದಲ್ಲೇ ದೇವರನ್ನ ಕೂಡಿಸಿಕೊಂಡಿದ್ರು ಶೌತಸ್ಮಾರ್ಥ ಕರ್ಮಾನುಷ್ಠಾನಗಳನ್ನ ಮಾಡಬೇಕು. ಅತೀತ ಅನಾಗತ ಜ್ಞಾನಿ ತ್ರೈಲೋಕ್ಯೋದ್ಧರಣ ಕ್ಷಮಃ ಏತಾದೃಶೋಪಿ ನಾಚಾರಂ ಶೌತಸ್ಮಾರ್ಥಂ ಪರಿತ್ಯಜೇತ್. ಅತೀತ ಅನಾಗತ ಜ್ಞಾನಿಯಾಗಿದ್ದಲ್ಲ ಆಚಾರ್ಯದ್ದೇ ಮಾತು. ಅತೀತಾನಾಗತ ಜ್ಞಾನಿಯಾಗಿದ್ದಾನೆ, ಹಿಂದೆ ಮುಂದೆ ಎಲ್ಲ ಗೊತ್ತವನಿಗೆ, ಎಲ್ಲ ಲೋಕಗಳನ್ನ ಉದ್ಧಾರ ಮಾಡುವ ಸಾಮರ್ಥ್ಯ ಇದೆ. ಹಾಗಿದ್ರೂ ಕೂಡ ಶೌತಸ್ಮಾರ್ಥ ಕರ್ಮಗಳನ್ನ ನೀನು ಬಿಡಬೇಡ, ಆಚಾರವನ್ನ ಬಿಡಬೇಡ. ಎಂತ ಮಾತು ನೋಡ್ರಿ. ಲಾಂಛನಗಳು ಹಾಕೊಳ್ಳಿಕ್ಕೆ ಅವಮಾನ, ಎಲ್ಲೋ ಮೂಲೆ ಒಳಗೆ ಎಲ್ಲೋ ಕಂಡ್ರೂ ಕಾಣದೇ ಇರೋ ತರ ಅಂಗಾರಾಷ್ಟ್ರೀಯ ಹಚ್ಕೊಳ್ಳೋದು. ಕಂಡಯೋ ಆಡ್ಕೊಂಡ್ಬಿಟ್ರೆ ಯಾರಾದ್ರು ಓದಿರೋದು ವಿದ್ಯಾಪೀಠದಲ್ಲಿ ಗುರುಕುಲಗಳಲ್ಲಿ, ಮಾಡಿರೋದು ಸುಧಾಮಂಗಳ, ಅವಮಾನ ಆಗೋಗುತ್ತೆ. ಕಚ್ಚೆ ಪಂಚೆ ಉಟ್ಕೊಂಡು ಪಾಠ ಮಾಡಪ್ಪ, ಕಚ್ಚೆ ಪಂಚೆ ಉಟ್ಕೊಂಡು ಪ್ರವಚನವೇ ಇಲ್ಲ ಇಲ್ಲ ಇಲ್ಲ, ಹೆಂಗೆ ಬೇಕಾದ್ರೂ ಮಾಡ್ಬೋದು, ನಾವು ಏನ್ ದೋಷ ಇಲ್ಲ, ವಸ್ತ್ರ ನಿಯಮಗಳು ಹೇಳಲೇ ಇಲ್ಲ, ಬೈತಾರ ಆಚಾರ್ಯರು. ಆದ್ದರಿಂದ ಅಪರೋಕ್ಷ ಜ್ಞಾನಿಗಳಿಗೆ ಇಂಥ ವಿಧಿಗಳನ್ನ ಮಾಡಿರುವಾಗ ನೀವು ಯಾವ ಲೆಕ್ಕ? ಯಾಕೆಂದ್ರೆ ಮಹಾನುಭಾವರಾದಂತಹ ದೇವೋತ್ತಮರುಗಳು ಈ ತರ ಕೆಲಸಗಳನ್ನ ಮಾಡಿದ್ದಾರೆ. ಭಾವಂತು ಬಾದರಾಯಣೋಸ್ತಿ. ದೇವತೆಗಳು ಛಾಂದೋಗ್ಯೋಪನಿಷತ್ತಿನಲ್ಲಿ ಮಧುವಿದ್ಯೆ ಅಂತ ಬರುತ್ತೆ. ಆ ಮಧುವಿದ್ಯೆಯನ್ನ ಉಪಾಸನೆ ಮಾಡಿದ್ರೆ ಆಯಾ ದೇವತಾ ಪದವಿ ಅಂತ. ಆ ದೇವತಾ ಪದವಿಗಳನ್ನ ಪಡೆದ ವಾಯು ಇಂದ್ರಾದಿ ದೇವತೆಗಳು ಕೂಡ ಮಧುವಿದ್ಯೆಯನ್ನ ಮತ್ತೆ ಉಪಾಸನೆ ಮಾಡ್ತಾರೆ ಅಂತಂದ್ರೆ ಯಾಕೆ ಮಾಡ್ಬೇಕು? ಅವ್ರ ಪದವಿ ಬಂದಾಗಿದೆಯಲ್ಲ, ಮತ್ತೆ ಉಪಾಸನೆ ಯಾಕೆ ಮಾಡ್ಬೇಕು ಅಂದ್ರೆ ಆನಂದಾಭಿವೃದ್ಧಿ ಆಗತ್ತೆ, ಜ್ಞಾನದಲ್ಲಿ ಕ್ಲಾರಿಟಿ ಬರುತ್ತೆ. ವಿಶಿಶೇಷ ಶೇಷ ಶಯನ ಪುನರ್ಧಿಯಂ ಮಧ್ವಿದಲ್ಲಿ ಇದೆ ಪ್ರಮಾಣ, ಎಲ್ಲ ಗೊತ್ತು. ರುಜುಪುಂಗವಸ್ಯ ಪರಿಜಾನತ ಸ್ವಯಂ. ರುಜುಪುಂಗವರಾದ ವಾಯುದೇವರಿಗೆ, ವಾಯುದೇವರ ಅವತಾರಭೂತರಾದ ಶ್ರೀಮದಾಚಾರ್ಯರಿಗೆ ಎಲ್ಲ ಶಾಸ್ತ್ರಗಳ ತಲಸ್ಪರ್ಶಿಯಾದ ಜ್ಞಾನ ಇದ್ರೂ ಕೂಡ ವೇದವ್ಯಾಸ ದೇವರು ಮತ್ತೆ ಯಾಕೆ ಪಾಠ ಮಾಡದ? ಇತಿಹಾಸ ಸೂತ್ರ, ಸುಂದರ ಪುರಾಣ ಸೂತ್ರ, ಸತ್ಪ್ರಿಯ ಪಂಚರಾತ್ರ ಎಲ್ಲ ಪಾಠ ಮಾಡಿದ್ರಂತೆ. ಯಾಕ್ರಿ ಆಚಾರ್ಯ ಗೊತ್ತಿಲ್ವೇನ್ರಿ ಅಂದ್ರೆ ಹೇಳ್ತಾರೆ, ವಿಶಿಶೇಷ ಶೇಷ ಶಯನ ಪುನರ್ಧಿಯಂ. ಹೇಗೆ ಸಮಸ್ತ
ಸಂಪತ್ತಿನಿಂದ ತುಂಬಿದ್ದಂತಹ ದ್ವಾರಕೆಯನ್ನ ನರಕಾಸುರನ ಸಂಹಾರ ಮಾಡಿ ಬಂದ ಸಂಪತ್ತಿನಿಂದ ಮತ್ತೂ ಕೃಷ್ಣ ಹೇಗೆ ತುಂಬಿಸಿದನೋ ಹಾಗೆ ಮೊದಲೇ ಜ್ಞಾನದಿಂದ ತುಂಬಿದ್ದ ಆಚಾರ್ಯರ ತಲೆಯಲ್ಲಿ ಮತ್ತೂ ಶಾಸ್ತ್ರಗಳ ವಿಶಿಷ್ಟವಾದ ಪ್ರಮೇಯಗಳನ್ನು ಕೊಟ್ಟ ಅಂತ ಪಂಡಿತಾಚಾರ್ಯರ ಅರ್ಥ ಬರೀತಾರೆ. ಪದಾರ್ಥ ದೀಪಿಕಾದಿ ಗ್ರಂಥಗಳಲ್ಲಿ ಹಾಗೇ ವ್ಯಾಖ್ಯಾನ ಮಾಡಿದ್ದಾರೆ ವೇದಾಂಗ ತೀರ್ಥಾದಿ ಮಹಾನುಭಾವರುಗಳು. ಆದ್ದರಿಂದ ಅವರಿಗೆ ಹಾಗಿರಬೇಕಾದರೆ ನಾವೆಲ್ಲ ಹೇಗೆ? ಅದರಿಂದ ಉಪಾಸನೆಯನ್ನ ಮಾಡುವಾಗ ಜಾಗ್ರತೆಯಾಗಿ ಮಾಡಬೇಕು ಅಂತಷ್ಟೆ, ಬೇರೆ ಇನ್ನೇನಿಲ್ಲ. ಅಲ್ಲಿ ಎಚ್ಚರಿಕೆಯಿಂದ ಮಾಡ್ರಿ. ಶಾಸ್ತ್ರೋಕ್ತವಾದ ಅನುಸಂಧಾನ ಇಟ್ಟುಕೊಂಡು ಮಾಡಿಬಿಟ್ರೆ ಮಿಥ್ಯೋಪಾಸನೆ ಆಗೋದಿಲ್ಲ ಅಷ್ಟೇ. ಅಚೇತನ ಅಸತ್ಯ ಅಯೋಗ್ಯಾನಿ ಅನುಪಾಸ್ಯಾನಿ ಅಫಲತ್ವ ವಿಪರ್ಯಯಾಭ್ಯಾಮ್ ಅಂತ ಸಾಂಕರ್ಷಣ ಸೂತ್ರವೊಂದನ್ನ ಆಚಾರ್ಯರು ನಮಗೆ ತಿಳಿಸ್ಕೊಡ್ತಾರೆ. ಸಾಂಕರ್ಷಣ ಸೂತ್ರ ಅಂತ, ಅದರಲ್ಲಿ ಒಂದು ಸೂತ್ರ ಅಚೇತನ ಅಸತ್ಯ ಅಯೋಗ್ಯಾನಿ, ಸುಳ್ಳಾದದ್ದು, ಅಯೋಗ್ಯವಾದದ್ದು, ಜಡವಾದದ್ದು ಅದನ್ನೆಲ್ಲ ಉಪಾಸನೆ ಮಾಡಬಾರದು. ಯಾಕೆ? ವ್ಯರ್ಥವಾಗತ್ತೆ ಮಾತ್ರ ಅಲ್ಲ, ವಿಪರೀತವಾದ ಫಲವನ್ನ ಕೊಟ್ಟು ಬಿಡತ್ತೆ. ಆದ್ದರಿಂದ ಜಾಗ್ರತೆ ಇಟ್ಟುಕೊಂಡು ಸ್ವಾಮಿ ನನ್ನ ಅಂತರ್ಯಾಮಿಯಾಗಿದ್ದಾನೆ, ಆ ಬಿಂಬ ಹೇಳಿದಂತೆ ನಾನು ಮಾಡ್ತೇನೆ, ಯಾಕೆ ಅವನ ಪ್ರತಿಬಿಂಬ ನಾನಿದ್ದೇನೆ. ಯೋಗ್ಯ ಗುರುಗಳಿಂದ ಯೋಗ್ಯವಾದ ಕರ್ಮದ ವಿಷಯದಲ್ಲಿ ಯೋಗ್ಯವಾದ ಗೈಡ್ಲೈನ್ ಸಿಕ್ಕಿದೆ, ಅದನ್ನ ಇಟ್ಕೊಂಡು ನಾನು ಸಾಧನೆಯಲ್ಲಿ ಹೋಗ್ತೇನೆ. ಕರ್ಮದ ಆಸೆ ಇಲ್ಲದೆ, ಕರ್ಮ ಫಲದ ಮೇಲಿನ ಆಸೆ ಇಲ್ಲದೆ, ಶ್ರೀಹರಿ ಕೊಟ್ಟದ್ದು ಬರಲಿ ಎನ್ನುವ ಹರಿಪ್ರೀತ್ಯರ್ಥವಾದ ಬುದ್ಧಿಯಿಂದ ಕರ್ಮಗಳನ್ನು ಮಾಡೋದೇ ಜ್ಞಾನ ಸಾಧನ ಉಪಾಯ. ಅದರಿಂದಲೇ ನಮಗೆ ವಿಶಿಷ್ಟವಾಗಿರತಕ್ಕಂತಹ ತತ್ವಜ್ಞಾನ ಅಂತನ್ನೋದು ಬರುತ್ತೆ ಅಂತ ಹೇಳಿ ಸ್ವಾಮಿ ಅಷ್ಟು ಸುಂದರವಾಗಿ ಈ ಎರಡೂ ಶ್ಲೋಕದಲ್ಲಿ ಕಾಮ್ಯಕರ್ಮನಿಂದ ಜ್ಞಾನ ಸಾಧನ ಉಪಾಯದ ಪ್ರಶಂಸೆಯನ್ನ ಮಾಡಿ ನಮಗೊಂದು ಸುಂದರವಾದ ಕ್ಲಾರಿಟಿಯನ್ನ ಕೊಡ್ತಾ ಇದ್ದಾನೆ ಅಂತನ್ನುವಲ್ಲಿಯೇ ಇವತ್ತಿನ ಈ ಗೀತಾರ್ಥ ಚಿಂತನೆಯನ್ನ ಗುರುವಂತರ್ಗತ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಇವತ್ತಿನಿಂದ ನೆನ್ನೆ ಹೇಳಿದ ಹಾಗೆ ಪರ್ವಕಾಲ ಆರಂಭ, ಶ್ರಾವಣ ಮಾಸ. ಶ್ರಾವಣ ಮಾಸ ಅಂದ್ರೆ ಹಬ್ಬ ಬಂತು ಅಂತಾರೆ. ಶ್ರಾವಣ ಅಂದ್ರೆ ಶ್ರವಣ ಸಂಬಂಧಿ ಆದದ್ದು, ಶ್ರವಣಕ್ಕೆ ಯೋಗ್ಯವಾದದ್ದು. ಯಾವ ಮಾಸದಲ್ಲಿ ಶಾಸ್ತ್ರಗಳ ವಿಶೇಷವಾದ ಶ್ರವಣ ಆಗತ್ತೆ ಅದನ್ನ ಶ್ರಾವಣ ಅಂತ ಕರೀತಾರೆ. ಅಂಥ ಶ್ರಾವಣ ಬಂದಿದೆ. ನಿತ್ಯವೂ ಶ್ರಾವಣ ಮಾಸವಾಗಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು.